ಕಾಣದೆ ತಿರುಗುತ್ತಿಯೇ ಜೊತೆ ಬರುವವರನು ಕಾಣೆ ಏಕಾಂಗಿಯಾಗಿಯೇ ನಾನು ಧೃತಿ ನೀಡುತ್ತ ಕೈ ಹಿಡಿದು ಅಡಿಡಿಸಲು ಬೇಡುತ್ತಿಯೇ ಜಿನವಾಣಿ ಮೊರೆಯೊಂದೇ ಪದತಲದಲ್ಲಿ ನೆಲೆ ನೀಡು ಜಗದಾಟದ ಸಂತೆಯಲ್ಲಿ ಕವಲಾಗಿ ದಾರಿಯಲಿ ಕಳವಳದಲ್ಲಿ ಮುಳುಗಿರುವೆ ಸರಿದಾರಿಯ ಹರಿಯದೆ ಗುರಿ ತೋರಿಸು ಕನಿಕರಿಸಿ ಮುನ್ನಡೆಸುವ ಕೃಪೆದೋರು ಜಿನವಾಣಿಯೇ ಮೊರೆಯೊಂದೇ ಪದತಲದಲ್ಲಿ ನೆಲೆ ನೀಡು ಅಗಣಿತರನ್ನು ಪೊರೆದಿರುವೆ ಮಗುನನ್ನನು ಧರಿಸು ಸುಳಿಸಿಲುಕಿಹ ದೋಣಿಯನು ದಡ ತಾಣಿಸಿ ಸಂತೈಸು ಗತಿ ಕಾಣದೆ ಪರಿತಪಿಸಿ ನೊಂದಿಹೆ ನಾನೇ ವರಿಸು ಜಿನವಾಣಿಯೇ ಮೊರೆಯೊಂದೇ ಪದತಲದಲ್ಲಿ ನೆಲೆ ನೀಡು ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು ಜಿನವಾಣಿಯೇ ಮೊರೆಯೊಂದೇ ಪದತಲದಲ್ಲಿ ನೆಲೆ ನೀಡು ಪದತಲದಲ್ಲಿ ನೆಲೆ ನೀಡು ಪದತಲದಲ್ಲಿ ನೆಲೆ ನೀಡು. ಓಂಕಾರಂ ಬಿಂದುಸಂಯುಕ್ತಂ ನಿತ್ಯಂ ಧ್ಯಾಯಂತ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಚಂದ್ರಾರ್ಕಕೋಟಿಘಟಿತೋ ಜ್ವಲದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷತೆ. ದೇವ ಶಾಸ್ತ್ರ ಗುರುಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಲೆಬಾಗಿಸಿ ಕೈ ಮುಗಿದು ನಮಸ್ಕರಿಸಿ ಭಕ್ತಿಯನ್ನು ಸಮರ್ಪಣೆ ಮಾಡಿ ಗುರು ಹಿರಿಯರಿಗೆ ವಂದಿಸಿ ಹಾರೋಗೇರಿಯ ಸಮವಶರಣದಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯನ್ನ ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಆ ಸನ್ನಿಧಾನಕ್ಕೆ ನಮಸ್ಕರಿಸಿ ಈ ಕ್ಷೇತ್ರದಲ್ಲಿ ವಿಹಾರ ಮಾಡುತ್ತಿರುವ ಪರಮ ಪೂಜ್ಯರಾದ ಸಿದ್ಧಸೇನ ಮಹಾರಾಜರ ಪಾದಗಳಿಗೆ ಅತ್ಯಂತ ಭಕ್ತಿಯಿಂದ ನಮೋಸ್ತುಗಳನ್ನು ತ್ರಿವಾರ ನಮಸ್ಗಳನ್ನು ಸಮರ್ಪಿಸುತ್ತಾ ಮಹಾರಾಜರಾಗಿರ್ತಕ್ಕಂತಹ ಸಮುದ್ರಸೇನ ಮಹಾರಾಜರ ಪಾದಗಳಿಗೆ ತ್ರಿವಾರ ನಮೋಸ್ತುಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ಜೈ ಜಿನೇಂದ್ರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಬಂಧುಗಳೇ, ಬಹಳ ಸುಂದರವಾದ ಒಂದು ಮಾತನ್ನ ನಾನು ಕೇಳಿದ್ದೇನೆ. ಎಲ್ಲಿ ನಿರೀಕ್ಷೆಗಳು ಇರುತ್ತವೆಯೋ ಅಲ್ಲಿ ನಿರಾಶೆ ಇರುತ್ತದೆ ಅಂತ. ಎಲ್ಲಿ ನಿರೀಕ್ಷೆಗಳಿರುತ್ತವೆಯೋ ಅಲ್ಲಿ ನಿರಾಶೆ ಇರುತ್ತದೆ. ಯಾವುದೇ ಕೆಲಸ ಮಾಡಬೇಕಾದಾಗ ಮನುಷ್ಯ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಮಾಡ್ತಾನೆ. ಅದು ಕೈಗೂಡ್ಲಿಲ್ಲ ಅಂದ್ರೆ ಬೇಸರ ಆಗ್ಬಿಡ್ತದೆ. ಈ ಹೊತ್ತು ಇಲ್ಲಿಗೆ ಬಂದು ಕೂತಿರ್ತಕ್ಕಂಥ ನೀವು ಒಂದು ನಿರೀಕ್ಷೆ ಇಟ್ಕೊಂಡೇ ಕೂತಿದ್ದೀವಿ. ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ನಾವು ಒಂದು ನಿರೀಕ್ಷೆ ಇಟ್ಕೊಂಡೇ ಕೂತಿದ್ದೇವೆ. ಜಗತ್ತಿನಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡೇ ಕೆಲಸ ಮಾಡ್ತಾ ಹೋಗುವುದು. ಗೊತ್ತಿಲ್ಲ ನಮಗೆ ನಿಮ್ಮ ನಿರೀಕ್ಷೆಯನ್ನ ಪೂರ್ತಿಯಾಗಿ ಈಡೇರಿಸ್ತೇವೋ ಸುಳ್ಳು ಮಾಡ್ತೇವೋ ಗೊತ್ತಿಲ್ಲ. ಭಗವಂತನ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೋ ಅದನ್ನು ಇಟ್ಕೊಂಡು ನಿಮ್ಮ ಎದುರು ಕೂತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದಗಳು ಶುಭ ಹಾರೈಕೆಗಳು ಇರಲಿ ಅಂತ ಆಶಿಸ್ತೇನೆ. 4 ತಿಂಗಳ ಹಿಂದೆ ಸಂವೇದಿ ಶಿಖರ್ಜಿಯಲ್ಲಿ ಅಷ್ಟಾನಿಕ ಪರ್ವದಲ್ಲಿ, ಈ ಹಿಂದಿನ ಅಷ್ಟಾನಿಕ ಪರ್ವದಲ್ಲಿ ಸಿದ್ಧಚಕ್ರ ಆರಾಧನೆ ನಡೆದಿತ್ತು.
ನಮ್ಮ ಜಿನ್ನಪ್ಪನವರು, ಆದರಣೀಯ ಜಿನ್ನಪ್ಪನವರು ಮತ್ತು ತುಂಬ ಬಳಗದವರು ಅಲ್ಲಿದ್ದರು, ನಾನು ಅಲ್ಲಿದ್ದೆ. ಒಂದು ಪ್ರೀತಿಯ ಒಡನಾಟದಲ್ಲಿ ನಾವು 8-10 ದಿವಸ ಅಲ್ಲಿ ಕಳೆದದ್ದನ್ನು ಈಗಲೂ ಸ್ಮರಣೆ ಮಾಡಿಕೊಳ್ತೇನೆ ನಾನು. ಆಗ ಅನ್ಕೊಂಡಿರ್ಲಿಲ್ಲ ಮುಂದಿನ ಅಸ್ಥಾನಿಕಕ್ಕೆ ಆರೋಗ್ಯರಲ್ಲಿ ಇರ್ತೇನೆ ಅಂತ, ನಂಗೆ ಗೊತ್ತಿರಲಿಲ್ಲ. ಆದರೆ ಯೋಗ ಆರೋಗ್ಯರಿಗೆ ಬಂದು ಇಲ್ಲಿ ಇರ್ತಕ್ಕಂಥ ಅವಕಾಶವನ್ನ ನೀವು ಹಿರಿಯರು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಪ್ರಾರಂಭದಲ್ಲಿಯೇ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಬಂಧುಗಳೇ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಸಮಸ್ಯೆ. ಯಾಕೆ ಅಂದ್ರೆ 10 ದಿವಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು 6 ದಿವಸಗಳಲ್ಲಿ ಮಾಡಿ ಮುಗಿಸ್ಬೇಕಾದಂತ ಒಂದು ಅನಿವಾರ್ಯತೆಯಲ್ಲಿ ನಾನಿದ್ದೇನೆ. ಆದರೂ ಕೂಡ 10 ದಿವಸ ಕೂಡ ಈ ಭರತೇಶ ವೈಭವವನ್ನು ಕುರಿತು ಕಾವ್ಯ ವಾಚನ ಪ್ರವಚನ ಮಾಡಿದ್ದೇವೆ. 2 ಗಂಟೆಯಲ್ಲಿ ಮುಗಿಸಿದ ಉದಾಹರಣೆ ಕೂಡ ಇದೆ. ಬರೀ 2 ಗಂಟೆಯಲ್ಲಿ 10,000 ಪದ್ಯಗಳ ಕಥೆಯನ್ನ ಹೇಳಿದ್ದೇನೆ ಬಹಳ ಕಡೆ. ಹಾಗಾಗಿ ನೀವೆಷ್ಟು ಸಮಯ ಕೊಡ್ತೀರೋ ಅಷ್ಟನ್ನು ಉಪಯೋಗಿಸಿಕೊಂಡು ನಮ್ಮಿಂದ ಆದಷ್ಟು ಕೆಲಸವನ್ನ ಮಾಡುವ ಸಂಕಲ್ಪದೊಂದಿಗೆ ಇವತ್ತು ಇಲ್ಲಿದ್ದೇವೆ ಅಂತ ನಾನು ಭಾವಿಸಿಕೊಳ್ತೇನೆ. ಬಂಧುಗಳೇ, ಈಗಾಗಲೇ ಸರ್ ಅವರು ಪರಿಚಯಾತ್ಮಕವಾಗಿ ಕವಿಯ ಕುರಿತು, ನಮ್ಮ ಕುರಿತು ಎಲ್ಲ ಹೇಳಿದ್ದಾರೆ. ನಾನು ಮೊದಲ ಬಾರಿಗೆ, ಅವನಿಗೂ ಇದು ಮೊದಲ ಅನುಭವ, ಮೊದಲ ಬಾರಿಗೆ ಭರತೇಶ ವೈಭವಕ್ಕೆ, ಅದರ ವಾಚನಕ್ಕೆ ನಮ್ಮ ಹುಡುಗನನ್ನು ಕರ್ಕೊಂಡು ಬಂದಿದ್ದೇನೆ. ಇಷ್ಟವರೆಗೆ ಹಾಡಿಲ್ಲ ಅವನು. ಅದರಿಂದ ನಿಮ್ಮ ಆಶೀರ್ವಾದ ತುಂಬ ಬೇಕು ಅವನಿಗೆ. ಸಾತ್ವಿಕ್ ಆಳ್ವಾಸ್ನಲ್ಲಿ BCA ಓದ್ತಾ ಇದ್ದಾನೆ, ಅದು ಒಂದು ಪರಿಚಯ. ಆದರೆ ಜಿನಭಜನಾ ಸ್ಪರ್ಧೆಯಲ್ಲಿ 3 ಸಾರಿ ತನ್ನ ತಂಡವನ್ನ ರಾಜ್ಯ ಮಟ್ಟಕ್ಕೆ ಏರಿಸಿದ ಹೆಗ್ಗಳಿಕೆ ಅವನಿಗಿದೆ. ಒಳ್ಳೆ ಹಾಡುಗಾರ. ಹಾಗಾಗಿ ನಂಗೆ ಅನ್ನಿಸ್ತು, ಯಾಕೆ ಈ ಸಲ ಅವನನ್ನು ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಕೊಂಡು, ಮತ್ತೆ ಭವಿಷ್ಯಕ್ಕೆ ಬೇಕು ನಮಗೆ. ನಾವು ಭವಿಷ್ಯದ ಬಗ್ಗೆ ಬಹಳ ಚಿಂತೆ ಮಾಡೋರು. ಬೆಳಿಗ್ಗೆ ಮಹಾರಾಜರು ಕೂಡ ಅದರ ಬಗ್ಗೆ ತುಂಬ ಹೇಳಿದ್ರು. ನಾವು ನಾಳೆಯ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಆ ದೃಷ್ಟಿಯಿಂದ ಅವನನ್ನು ಕರ್ಕೊಂಡು ಬಂದಿದ್ದೇನೆ. ಚೆನ್ನಾಗಿ ಹಾಡ್ತಾನೆ ಅಂತ ಅಂದ್ಕೊಂಡಿದ್ದೇನೆ. ಮುಖ್ಯವಾಗಿ ಮಹಾಕವಿ ರತ್ನಾಕರನ ಈ 10,000 ಪದ್ಯಗಳು ಇರ್ತಕ್ಕಂತಹ ಭರತೇಶ ವೈಭವ ಒಂದು ಅತ್ಯಂತ ವಿಶಿಷ್ಟವಾದಂತಹ ಕೃತಿ. ಈಗಾಗಲೇ ಕೆಲವು ಪರಿಚಯಗಳನ್ನು ಹೇಳಿದೆ. 16ನೇ ಶತಮಾನದಲ್ಲಿ, ಇವತ್ತಿಗೆ 500 ವರ್ಷದ ಹಿಂದೆ ಆ ಪುಸ್ತಕವನ್ನ ಬರೀತಾನವ, ಕನ್ನಡದಲ್ಲಿ ಬರೀತಾನೆ. ನಾನು ಹೇಳ್ತೇನೆ, ಒಬ್ಬ ಅದ್ವಿತೀಯ ಕವಿ ಅಂತ. ಅದ್ವಿತೀಯ ಅಂದ್ರೆ ಮತ್ತೊಬ್ಬ ಇಲ್ಲ ಅಂತ. ಯಾಕಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಆದಿಪುರಾಣವನ್ನ ಬರೆದಿರ್ತಕ್ಕಂಥ ಪಂಪ ತನ್ನ ಕಾವ್ಯವನ್ನ 12 ಅಧ್ಯಾಯಗಳಲ್ಲಿ ಬರೀತಾನೆ. ಇವ 80 ಅಧ್ಯಾಯಗಳಲ್ಲಿ ಬರೀತಾನೆ. ಎಂತ ಸಾಧನೆ ಯೋಚನೆ ಮಾಡಿ. ನಂಗೆ ಗೊತ್ತಿದ್ದ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಪಂಪನಿಂದ ಹಂಪನವರೆಗೆ ಯಾರೂ ಕೂಡ 80 ಅಧ್ಯಾಯಗಳಿರ್ತಕ್ಕಂಥ ಕೃತಿಯನ್ನ ಬರಿಲೇ ಇಲ್ಲ. ಅಂತಹ ಒಂದು ಅದ್ಭುತವಾದ ಕೃತಿಯನ್ನು ಕನ್ನಡಕ್ಕೆ ಕೊಡ್ತಾನೆ ರತ್ನಾಕರ ವರ್ಣಿ. ಅದ್ವಿತೀಯ ಯಾಕೆ ಅಂತ ಕೇಳಿದ್ರೆ, ಈ ತರ ಏನಾದರೂ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾವು ಹೊರಟ್ರೆ 10,000 ಪದ್ಯಗಳನ್ನು ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ? ನಾವೀಗ ಆನ್ಲೈನ್ ಅಲ್ಲಿ ಶುರು ಮಾಡಿದ್ದೇವೆ, ನಡೀತಾ ಉಂಟು. ಈ 1 ವಾರ ನಾನಿಲ್ಲ, ಅದು ನಡೀತಾ ಇದೆ. ಜನವರಿ 1ನೇ ಪ್ರಾರಂಭ ಮಾಡಿದ್ದೇವೆ, ಇನ್ನೂ ಅರ್ಧ ಕೂಡ ಆಗಿಲ್ಲ. ಆದರೆ ನಮ್ಮ ಯಥಾನುಶಕ್ತಿ ಕಾರ್ಯಕ್ರಮವನ್ನ ಮಾಡ್ತಾ ಹೋಗ್ತೇವೆ ಅಲ್ಲಲ್ಲಿ. ಆದ್ರಿಂದ ಪರಿಪೂರ್ಣ ಅದನ್ನ ಪರಿಚಯಿಸ್ತೇನೆ ಅಂತಕ್ಕಂಥ ಧೈರ್ಯ ಇಲ್ಲ. ನೀವೇ ಓದ್ಬೇಕು. ನೀವು ಓದ್ಲಿಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆ ಆದರೆ ನಮ್ಗೆ ಬಹಳ ಸಂತೋಷ ಅಂತ ಅಂದುಕೊಳ್ತಾ, ಒಂದು ಮಾತನ್ನ ನಾನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದೆ. ಇದು ಪ್ರಾರಂಭದ ದಿವಸ ಮಾತ್ರ, ಏನು ಚಿಂತೆ ಮಾಡಬೇಡ್ರಿ. ಏನಿವತ್ತು ಬರೇ ಪಟಾಂಗನೆ ಹೊಡಿತಾ ಇದ್ದಾರೆ, ವಿಷಯಕ್ಕೆ ಬರ್ತಾ ಇಲ್ಲ ಅಂತ ಅನ್ಕೋಬೇಡಿ. ಇದು ಪ್ರಾರಂಭದ ದಿವಸ ಮಾತ್ರ, ನಾಳೆಯಿಂದ ಈ ತರ ಮಾತಾಡಲ್ಲ. ಬಹಿಷ್ಕಾರ ಬಿತ್ತು ಈ ಕೃತಿಗೆ. ಎಷ್ಟೋ ಕಡೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೇಳ್ತದೆ. ಒಂದು ಸಮಾಜದಲ್ಲಿ ಗುರುಪೀಠದಿಂದ ಬಹಿಷ್ಕಾರಕ್ಕೊಳಗಾಗಿರ್ತಕ್ಕಂಥ ಕೃತಿಯನ್ನ ಹೀಗೆಲ್ಲ ಕೂತ್ಕೊಂಡು ಕೇಳುವುದು ಸರಿಯಾ? ಪ್ರಶ್ನೆ ಬರ್ತದೆ. ಒಂದೇ ಸೂಚನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಧರ್ಮ ಗ್ರಂಥ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದೊಂದು ಧರ್ಮ ಗ್ರಂಥ ಅಲ್ಲ, ಇದೊಂದು ಕಾವ್ಯ ಗ್ರಂಥ. ಕವಿಯೊಬ್ಬ ಕಾವ್ಯವನ್ನು ಬರೆಯುವಾಗ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾನೆ ಅವನ ಅನುಕೂಲಕ್ಕೆ ಬೇಕಾಗಿ. ಆದರೆ ಇಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂಥ ಸಂಗತಿಗಳು ಇವೆ ಅಂದ್ರೆ ಪಕ್ಕಕ್ಕಿಡಿ, ಒಂದು ಕಾವ್ಯವಾಗಿ ಇದನ್ನು ಸ್ವೀಕಾರ ಮಾಡಿ.
ಒಂದು ಕಾವ್ಯ ಗ್ರಂಥ ಎಷ್ಟು ಶ್ರೇಷ್ಠವಾಗಿದೆ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಇದನ್ನು ಓದಿ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಇಂತಹ ಪುಸ್ತಕ ಇಲ್ಲ ಅಂತಾರೆ. ಇಡೀ ಜಗತ್ ಕೃತಿ ಅಂತಾರೆ. ಜಿ ಎಸ್ ಶಿವರುದ್ರಪ್ಪನವರು ಅದೇ ಮಾತನ್ನ ಹೇಳುತ್ತಾರೆ, ಇಂತಹ ಕೃತಿ ಮತ್ತೊಂದು ಇಲ್ಲ ಅಂತ. ಕೊನೆಯ ಒಂದು ಮಾತು ಕೃತಿಯ ಬಗ್ಗೆ ಹೇಳ್ತೇನೆ, ತುಂಬಾ ಇದೆ, ಮತ್ತೆ ಮತ್ತೆ ನೆನ್ಪು ಮಾಡಬಹುದು. 16ನೇ ಶತಮಾನದಲ್ಲಿ ಜೈನ ಧರ್ಮ ಸಾಹಿತ್ಯದ ಕ್ಷೇತ್ರದಲ್ಲಿ ತುಂಬಾ ಸವಾಲಿಗೆ ಒಳಗಾಗಿರ್ತಕ್ಕಂಥ ಕಾಲ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ. 16ನೇ ಶತಮಾನ ದಾಸ ಪರಂಪರೆ ವೈಭವೀಕರಣ ಆಗ್ತಾ ಇದ್ದ ಕಾಲದಲ್ಲಿ ಜೈನ ಧರ್ಮ ಸೋಲ್ತದೆ ಎನ್ನುವಾಗ ಆ ಜೈನ ಧರ್ಮಕ್ಕೆ ಮತ್ತೊಮ್ಮೆ ಎತ್ತರದ ಸ್ಥಾನವನ್ನ ಕೊಡಬೇಕು ಅಂತ ಭರತೇಶ ವೈಭವವನ್ನ ಕವಿ ಬರೆದು ಕನ್ನಡಕ್ಕೆ ಕೊಡ್ತಾನೆ. ಅದನ್ನು ಸಾಧಿಸ್ತಾನೆ. ಅಂತಹ ಕವಿಗೆ ಗೌರವ ಕೊಡೋದು ದೃಷ್ಟಿಯಿಂದಲಾದರೂ ನಾವೊಂದಿಷ್ಟು ಆ ಕಾವ್ಯವನ್ನು ಓದುವುದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಕಡೆ ಕರಾವಳಿ ಕರ್ನಾಟಕದಲ್ಲಿ ಸಂಜೆ ಆದ್ರೆ ಹಿರಿಯರು ಪುಸ್ತಕ ತೆರೆದಿಟ್ಟು ಇದನ್ನು ಓದ್ತಾ ಇದ್ರಂತೆ, ಚಿಕ್ಕವರೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಈಗ ಟಿವಿ ಅದು ದಾಟಿ ಈಗ ಕೈಯಲ್ಲಿ ಒಂದು ಬಂದಿದೆಯಲ್ಲ, ಅದು ಎಲ್ಲವನ್ನ ನಿಲ್ಲಿಸ್ಬಿಡ್ತಕ್ಕಂಥ ಹೊತ್ತಿನಲ್ಲಿ ಇವತ್ತು ಸಂಜೆ ಹೊತ್ತು ಆರೋಗ್ಯರಿಯಲ್ಲಿ ಅದನ್ನು ಕೇಳುವ, ಅದನ್ನು ಹೇಳುವ ಒಂದು ಪರಂಪರೆಯನ್ನು ಗೌರವಿಸ್ತಾ ಇದ್ದೇವಲ್ಲ, ಅದಕ್ಕಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ, ನಾನು ಬಹಳ ಪ್ರೀತಿಯಿಂದ ಹೇಳ್ಬೋದಾದ ಮಾತು ಅಂದ್ರೆ, ನಾನೇನು ದೊಡ್ಡ ಪಂಡಿತ ಅಲ್ಲ, ವಿದ್ವಾಂಸನೂ ಅಲ್ಲ, ಇದು ನಮ್ಮ ವೃತ್ತಿಯೂ ಅಲ್ಲ. ಇದು ಕೇವಲ ಒಂದು ಧರ್ಮದ ಸೇವೆ ಮಾಡುವುದಕ್ಕೆ, ಸಮಾಜದಲ್ಲಿ 4 ಜನರಿಗೆ ಏನಾದರೂ ಉಪಕಾರ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದಕ್ಕೆ ಆಯ್ಕೆ ಮಾಡಿಕೊಂಡಂತ ಒಂದು ದಾರಿ ಅಷ್ಟೇ ಹೊರತು ಇದೇನು ಬೇರೆ ಪ್ರೊಫೆಷನ್ ಆಗಿ ಮಾಡ್ತಕ್ಕಂಥದ್ದಲ್ಲ. ಆದ್ರಿಂದ ಪ್ರೀತಿಯಿಂದ ಮಾಡುವ ಈ ಕೆಲಸವನ್ನ ತಾವೆಲ್ಲ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ಕೊಂಡು, ನಾನು ಇಂತಹ ಕಾರ್ಯಕ್ರಮ ಮಾಡುವಾಗಲೆಲ್ಲ ತಮಾಷೆಗಾದ್ರೂ ಒಂದು ಮಾತು ಹೇಳ್ತೇನೆ. ತುಂಬ ಕಡೆ ತುಂಬ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಪಾದರಕ್ಷೆಗಳನ್ನ ಇಲ್ಲಿ ಬಿಟ್ಟು ಬನ್ನಿ, ಇಲ್ಲಿ ಮಾತನಾಡಬೇಡಿ ಅಂತ ಬೋರ್ಡ್ ಹಾಕ್ತಾರೆ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೇನೆ ಅಥವಾ ನಿನ್ನೆಯಿಂದ ನೋಡ್ತಾ ಇದ್ದೇನೆ, ಎಲ್ಲೂ ಕೂಡ ಸಂತೋಷ ಆದರೆ ಚಪ್ಪಾಳೆ ಹೊಡಿಬೇಡಿ ಅಂತ ಬರ್ತಿಲ್ಲ ಅಂತ ನೆನಪು ಮಾಡ್ಕೊಡ್ತಾ ಇದ್ದೇನೆ ಅಷ್ಟೇ. ಬೇರೇನು ಹೇಳಲಿಲ್ಲ ಅಂತ ಹೇಳ್ತಾ ಈ ಹೊತ್ತು ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಪ್ರತಿ ದಿವಸ 2 ಗಂಟೆ ಅಂತ ಹೇಳಿದ್ದಾನೆ. 2 ಗಂಟೆ ಅಂದ್ರೆ ನೀವೆಷ್ಟೊತ್ತಿಗೆ ಬಿಟ್ಕೊಡ್ತೀರೋ ಅಲ್ಲಿಂದ 2 ಗಂಟೆ ಶುರು ಆಗುತ್ತೆ. ನೀವು 8 ಗಂಟೆ ಕೊಟ್ರೆ 10 ಗಂಟೆಗೆ, ನೀವು 7 ಗಂಟೆ ಕೊಟ್ರೆ 9 ಗಂಟೆಗೆ, ನೀವು 6 ಗಂಟೆ ಕೊಟ್ರೆ ಹಾಗೆ, ಅಂತೂ 2 ಗಂಟೆ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳ್ತಾ, ಇದಿಷ್ಟು ಲೋಕಾಗ್ರಾಮ ವಿಷಯಗಳನ್ನು ಹೇಳ್ತಾ, ಭರತೇಶ ವೈಭವದ 10,000 ಪದ್ಯಗಳು ಪ್ರಾರಂಭವಾಗುವುದು ನಿಮ್ಗೆಲ್ಲ ಪರಿಚಿತವಾಗಿರ್ತಕ್ಕಂಥ ಮೊದಲ ಪದ್ಯದಿಂದ. ಆ ಪದ್ಯದಿಂದ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಎಂತಹ ಅದ್ಭುತವಾದ ಪದ್ಯ ಅಂತ. ತುಂಬಾ ಸಲ ಏನಾಗ್ತದೆ ಅಂದ್ರೆ ಪದ್ಯ ಹಾಡ್ತೇವೆ, ಅರ್ಥ ಗೊತ್ತೇ ಇರೋದಿಲ್ಲ ನಮ್ಗೆ. ಎಂತ ಅದ್ಭುತವಾದ ಪದ್ಯ. ಪರಮ ಪರಂಜ್ಯೋತಿ, ಜ್ಯೋತಿ ದೀಪ. ನಾವು ಯಾವ್ದಾದ್ರು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತೇವೆ. ಯಾಕೆ ಗೊತ್ತಾ? ಸೂರ್ಯನಿಗಿಂತಲೂ ಚಂದ್ರನಿಗಿಂತಲೂ ದೀಪ ಶ್ರೇಷ್ಠ ಅಂತ. ಯಾಕೆ? ಸೂರ್ಯನಿಗೆ ಹಗಲು ಮಾತ್ರ ತಾಕತ್ತು, ರಾತ್ರಿ ಏನು ನಡೆಯುವುದಿಲ್ಲ. ಒಂದು ಚಂದ್ರನಿಗೆ ರಾತ್ರಿ ಮಾತ್ರ ಸಾಮರ್ಥ್ಯ, ಹಗಲೇನು ನಡೆಯುವುದಿಲ್ಲ. ರಾತ್ರಿ ಹಗಲು ಬೆಳಗಬಹುದಾದಂತ ಒಂದು ಶಕ್ತಿ ಇರುವುದು ಚಿಕ್ಕ ಹಣತೆಗೆ ಮಾತ್ರ. ಆದ್ರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೇವೆ. ಪರಮ ಪರಂಜ್ಯೋತಿ, ಇಲ್ಲಿ ಪರಮ ಅಂದ್ರೆ ಶ್ರೇಷ್ಠ ಅಂತ ಒಂದು ಅರ್ಥನೂ ಇದೆ, ಇನ್ನೊಂದು ಆವರಣ ಇಲ್ಲದೆ ಇರ್ತಕ್ಕಂಥ ಬೆಳಕು ಅಂತ ಅರ್ಥ. ಆವರಣ ಇಲ್ಲದೆ ಇರ್ತಕ್ಕಂಥ ಬೆಳಕು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ. ಕೋಟಿ ಚಂದ್ರ, ಕೋಟಿ ಆದಿತ್ಯ ಅಂದ್ರೆ ಸೂರ್ಯ. ಕೋಟಿ ಚಂದ್ರ, ಕೋಟಿ ಆದಿತ್ಯರನ್ನ ಎಡಬಲದಲ್ಲಿ ತಂದಿಟ್ರೆ ಅದೆಷ್ಟು ಪ್ರಕಾಶವನ್ನ ಬೆಳಗಿಸಬಹುದು, ಅದಕ್ಕಿಂತ ಮಿಗಿಲ.
ಪರಮ ಪರಂಜ್ಯೋತಿ ಕೋಟಿ ಚಂದ್ರ ಆದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಕೋಟಿ ಸೂರ್ಯರ ಕೋಟಿ ಚಂದ್ರರ ಬೆಳಕನ್ನ ಮಸುಗುಗೊಳಿಸ್ತಕ್ಕಂಥ ಸಾಮರ್ಥ್ಯ ಇರುವುದು ಜಿನೇಶ್ವರನ ಜ್ಞಾನ ಪ್ರಕಾಶಕ್ಕೆ. ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಜ್ಞಾನದ ಬಗ್ಗೆ ಬೆಳಗಿಂದ ಸುಮ್ಮನೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಹೇಳಿಬಿಡ್ತೇನೆ, ಜಾಸ್ತಿ ಹೇಳಿ ಕುಡಿಸೋತಿಲ್ಲ, ಯಾಕಂದ್ರೆ 6 ದಿವಸ 10 ದಿವಸ ಆದ್ರೆ ಹೇಳ್ಬೋದಾಗಿತ್ತು, 6 ದಿವಸ. ಆದ್ರಿಂದ ಗ್ರೀಕ್ ದೇಶದಲ್ಲಿ ಚೆಲ್ಸಿ ಇರ್ತಕ್ಕಂಥ ಒಂದು ದೇವತೆ ಒಂದು ದಿವಸ ಪ್ರತ್ಯಕ್ಷ ಆಗ್ತದೆ. ಈ ಗ್ರೀಕ್ ಕಥೆಗಳನ್ನ ಓದಿದ್ರೆ ನೀವು ಅದರಲ್ಲೆಲ್ಲ ದೇವತೆಗಳದ್ದೇ ಕಾರವಾರ ಜಾಸ್ತಿ. ಚೆಲ್ಸಿ ಇರ್ತಕ್ಕಂಥ ದೇವತೆ ಪ್ರತ್ಯಕ್ಷ ಆಗಿ ಹೇಳ್ತದೆ, ನಿಮ್ಮ ಊರಿನಲ್ಲಿ ಒಬ್ಬ ಮಹಾಜ್ಞಾನಿ ಹುಟ್ಟಿದ್ದಾನೆ ಅಂತ ಜೋರಾಗಿ ಹೇಳ್ತದೆ. ಜನ ಎಲ್ಲ ಸುತ್ತ ಬಂದ್ರು, ನಿಂತು ಕೇಳಿದ್ರು, ಹೌದಾ ನಮ್ಮೂರಿನಲ್ಲಿಯ ಜ್ಞಾನಿಯ ಯಾರವನು ಕೇಳಿದ್ರು. ತಕ್ಷಣ ಚೆಲ್ಸಿ ದೇವತೆ ಹೇಳ್ತದೆ, ಸಾಕ್ರಟೀಸ್ ಅಂತ. ದೊಡ್ಡವರು ಕೇಳಿರ್ತೀವಿ, ಸಾಕ್ರಟೀಸ್ ಬಹಳ ದೊಡ್ಡ ತತ್ವಜ್ಞಾನಿಯವ. ಎಲ್ಲರೂ ಕೂಡ ಓಡ್ತಾರೆ, ಸಾಕ್ರಟೀಸ್ನ ಮನೆಗೆ ಓಡ್ತಾರೆ. ಓಡಿ ಸಾಕ್ರಟೀಸ್ ಹತ್ರ ಹೇಳ್ತಾರೆ, ಏ ಸಾಕ್ರಟೀಸ್, ಸಾಕ್ರಟೀಸ್ ನಿನ್ ಬಗ್ಗೆ ಇವತ್ತು ದೇವತೆ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು? ನೀನ್ ತುಂಬಾ ಜ್ಞಾನಿ ಅಂತೆ ಅಂತ. ಸುಮ್ಮನೆ ನಕ್ಬಿಟ್ಟ. ಹೌದಾ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಜ್ಞಾನಿಗಳು ಜ್ಞಾನಿ ಅಂತ ಹೇಳಿಕೊಳ್ಳುವುದೇ ಇಲ್ಲ. ಈ ಜನ ಬಂದು ಕೇಳ್ತಾರೆ, ಸಾಕ್ರಟೀಸ್ ನೀನ್ ತುಂಬಾ ಜ್ಞಾನಿ ಅಂತೆ, ಹೌದಾ ಅಂತ. ತಕ್ಷಣ ಸಾಕ್ರಟೀಸ್ ಹೇಳಿದ, ಹೌದು ಅಂದ. ಇವ್ರಿಗೆ ಮತ್ತು ಶಾಕ್. ಅಲ್ಲ ಅಂತ ಹೇಳ್ತಾನೆ ಅಂತ ಅನ್ಕೊಂಡಿದ್ರು, ಹೌದು ಅಂದ. ಅದೇ ಕೇಳಿದ್ರು. ಆಗ ಅವನು ಕೊಟ್ಟ ಉತ್ತರ ಬಹಳ ಅದ್ಭುತವಾಗಿದೆ, ದಯವಿಟ್ಟು ಕೇಳಿ. ಆಗ ಸಾಕ್ರಟೀಸ್ ಹೇಳ್ತಾನೆ, ಜಗತ್ತಿನ ತುಂಬ ಸಂಗತಿಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ದರಿಂದ ನಾನು ಜ್ಞಾನಿ ಅಂದ. ಅರ್ಥ ಆಯ್ತು? ಸಾಕ್ರಟೀಸ್ ಹೇಳ್ತಾನೆ, ಜಗತ್ತಿನ ತುಂಬ ವಿಷಯಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ದರಿಂದ ನಾನು ಜ್ಞಾನಿ ಅಂತ. ತುಂಬ ಸಲ ಮನುಷ್ಯ ಸೋಲುವುದು ಇಲ್ಲಿಯೇ. ಎಲ್ಲಿ? ಗೊತ್ತಿಲ್ಲದಿದ್ದರೂ ಗೊತ್ತುಂಟು ಅಂತ ತಿಳ್ಕೊಂಡು ವ್ಯವಹರಿಸುವುದು. ಈ ಜಗತ್ತಿನ ಬಹಳ ಸಮಸ್ಯೆಗಳಿಗೆ ಮೂಲ ಕಾರಣ ಅಜ್ಞಾನ. ಆದರೆ ಅಜ್ಞಾನವೇ ಇಲ್ಲದೆ ಇರತಕ್ಕಂತ ಬೆಳಕು ಯಾವುದು ಅಂತ ಕೇಳಿದ್ರೆ ಆದಿಜಿನೇಶ್ವರರ ಬೆಳಕು. ರತ್ನಾಕರ ಹೇಳ್ತಾನೆ, ಆ ಆದಿಜಿನೇಶ್ವರರ ಅಜ್ಞಾನ ರಹಿತವಾದಂತಹ ಕೇವಲ ಜ್ಞಾನದಿಂದ ಕೂಡಿರುವಂತಹ ಆ ಭಗವಂತನ ಜ್ಞಾನ ಇದೆಯಲ್ಲ, ಅದು ಕೋಟಿ ಸೂರ್ಯ ಕೋಟಿ ಚಂದ್ರರ ಬೆಳಕಿಗಿಂತಲೂ ಮಿಗಿಲಾಗಿರತಕ್ಕಂತಹದ್ದು. ಆದ್ದರಿಂದ ಹೇಳ್ತಾನೆ, ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ. ಜ್ಞಾನ ಒಂದು ಕಡೆ ಆದರೆ ಆ ಪಾದಗಳು, ನೀವು ತುಂಬಾ ಭಾಗ್ಯಶಾಲಿಗಳು ಆರೋಹಗೇರಿಯವರು, ಯಾಕಂದ್ರೆ ಆದಿನಾಥ ಸ್ವಾಮಿಯನ್ನೇ ಪೂಜಿಸ್ತಾ ಇದ್ದೀರಿ. ರತ್ನಾಕರು ಕೂಡ ಮೊದಲ ಸ್ತುತಿ ಪದ್ಯವಾಗಿ ಆದಿನಾಥ ಸ್ವಾಮಿಯನ್ನೇ ಕೈಗೆತ್ಕೊಂಡದ್ದು. ಆದ್ರಿಂದ ಹೇಳ್ತಾನೆ, ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ. ನಿನ್ನ ಪಾದಗಳು ಅದಿನ್ನೆಷ್ಟು ಶ್ರೇಷ್ಠ ಅಂತ ಕೇಳಿದ್ರೆ, ಆ ದೇವಾನು ದೇವತೆಗಳೆಲ್ಲ ಬಂದು ನಮಸ್ಕರಿಸುವಾಗ ಅವರಿಟ್ಟಿರುವಂತಹ ಕಿರೀಟದ ಮಣಿಗಳು ನಿನ್ನ ಪಾದಗಳಲ್ಲಿ ಪ್ರತಿಫಲಿಸುತ್ತವೆ ಸ್ವಾಮಿ. ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ. ನಿನ್ನ ಪಾದಗಳು ಯಾವುದರಿಂದ ರಂಜಿಸಲ್ಪಟ್ಟದ್ದು ಅಂತ ಕೇಳಿದ್ರೆ, ದೇವತೆಗಳ ಕಿರೀಟದ ಮಣಿಯ ಪ್ರತಿಫಲನದಿಂದ ರಂಜಿಸಲ್ಪಟ್ಟಿರ್ತಕ್ಕಂತಹ ಪಾದಗಳುಳ್ಳಂತಹ ಹೇ ಸ್ವಾಮಿ ಆದಿನಾಥ ಸ್ವಾಮಿ, ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಪ್ರಥಮ ಜಿನೇಶ್ವರಾಗಿರ್ತಕ್ಕಂಥ ಆದಿನಾಥ ಸ್ವಾಮಿ, ಬಹಳ ಜನರಿಗೆ ಸಮಸ್ಯೆ ಉಂಟಾದದ್ದಿಲ್ಲಿ. ರತ್ನಾಕರ ಹೀಗೆ ಶರಣಾಗು. ಅಯ್ಯೋ, ಶರಣಾಗು ಅಂದ್ರೆ ಅರ್ಥ ಏನು? ಯಾರತ್ರ ಆದ್ರೂ ಖಡ್ಗ ಹಿಡ್ಕೊಂಡು ಶರಣಾಗು ಅಂತ ಹೇಳಿದ್ರೆ ಕಾಲಿಗೆ ಬೀಳು ಅಂತಲೇ ಅರ್ಥ. ಇದೇನಪ್ಪ ಪ್ರಥಮ ತೀರ್ಥಂಕರರಿಗೆ ಶರಣಾಗು ಅಂತ ಹೇಳ್ತಾನಲ್ಲ ಕವಿ ಅಂತ ನನಗೂ ತುಂಬಾ ಸಲ ಇದು ಬಾಧಿಸಿದ್ದುಂಟು. ಹೇಗೆ ಇದಕ್ಕೆ ಅರ್ಥ ಕೊಡುವುದು ಅಂತ. ಒಬ್ರು ಮೆಲ್ಲ ಬಂದು ಕಿವಿಯಲ್ಲಿ ಪಿಸುಗುಟ್ಟಿದ್ರು ಒಂದ್ಸಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಶರಣಾದೆ ಅಂತ ಹೇಳಿಬಿಡಿ, ಸರಿ ಆಗ್ತದೆ ಅಂತ ಹೇಳಿದ್ರು. ಶರಣಾದೆ ಪ್ರಥಮ ಜಿನೇಶ ಅಂತ ಹೇಳಿ ನಾನು ಹೇಳಿದೆ, ಕವಿ ಬರ್ತದ್ದೇ ಶರಣಾಗು ಅಂತ, ನಾನು ಹೇಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ, ಬದಲಾವಣೆ ಮಾಡುವುದು ಅಂತ. ಆಮೇಲೆ ಗೊತ್ತಾಯ್ತು, ಒಬ್ಬ ಹಿರಿಯ ಪಂಡಿತರು ಹೇಳಿದ್ರು, ಶರಣಾಗು ಎನ್ನುವುದಕ್ಕೆ ಹಲವು ಅರ್ಥಗಳಿವೆ, ಅದರಲ್ಲಿ ಒಂದು ಅರ್ಥ ಆಸರೆಯಾಗು ಅಂತ. ಅದೇ ಅರ್ಥ ಇಲ್ಲಿರುವುದು ಅಂತ. ಆದ್ದರಿಂದ ಆವರಣ ಇಲ್ಲದೆ ಇರತಕ್ಕಂತಹ ಕೋಟಿ ಸೂರ್ಯ ಕೋಟಿ ಚಂದ್ರರ ಬೆಳಕಿಗಿಂತಲೂ ಮಿಗಿಲಾದ ಜ್ಞಾನ ಪ್ರಕಾಶವನ್ನ ಹೊಂದಿರುವ ಹೇ ಪ್ರಥಮ ತೀರ್ಥಂಕರ ಆದಿಜಿನೇಶ್ವರ, ನಿನ್ನ ಪಾದಗಳು ದೇವತೆಗಳ
ಕಿರೀಟದ ಮಣಿಯಿಂದ ಪ್ರತಿಫಲಿಸುವಂತಹ ದಿವ್ಯವಾದಂತಹ ಪಾದಗಳು, ಅಂತಹ ಪಾದಗಳು, ಅಂತಹ ಜ್ಞಾನ ಹೊಂದಿರತಕ್ಕಂಥ ದೇವನ ಪಾದಗಳು ನನಗೆ ಆಸರೆಯಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಕಾವ್ಯವನ್ನ ರತ್ನಾಕರ ಹೇಗೋ ಹಾಗೆ ನಾವು ಕೂಡ 6 ದಿವಸದ ಕಾರ್ಯಕ್ರಮವನ್ನ ಅದೇ ರೀತಿಯಲ್ಲಿ ಆದಿನಾಥ ಸ್ವಾಮಿಯ ಪಾದಪದ್ಮಗಳಿಗೆ ಅತ್ಯಂತ ಭಕ್ತಿಯಿಂದ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮುಂದಕ್ಕೆ ಕವಿ, ಯಾಕಂದ್ರೆ ಎಲ್ಲ ಪದ್ಯಗಳನ್ನು ಎತ್ಕೊಳ್ಳಿಕ್ಕಾಗುವುದಿಲ್ಲ, ನಾನು ಚೂರು ಮುಟ್ತಾ ಹೋಗ್ಬೇಕಷ್ಟೇ. ಇದನ್ನು ಯಾಕೆ ಬರದೆ ಅಂತ ಹೇಳುವುದಕ್ಕೆ ಅವನು ಹೇಳ್ತಾನೆ ಕಾವ್ಯವನ್ನ, ಧ್ಯಾನಕ್ಕೆ ಬೇಸರ ಆದಾಗ ನಿನ್ನನ್ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಸುಖತೆಯ ಪೇಳುವೆನು. ಭಗವಂತ, ನಿನ್ನನ್ನ ಮುಂದಿಟ್ಟುಕೊಂಡು ನಾನು ಕನ್ನಡದಲ್ಲೊಂದು ಕತೆ ಹೇಳ್ತಾ ಇದ್ದೇನೆ. ಯಾಕೆ ಕತೆ ಹೇಳ್ತಾ ಇದ್ದೇನೆ ಅಂದ್ರೆ ಯಾರಾದ್ರೂ ಬಹಿಷ್ಕಾರ ಹಾಕ್ಲಿ ಇತ್ಲಾ? ಅಲ್ಲ, ನನಗೆ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನನ್ನಾದಿಯ ಮಾಡಿಕೊಂಡು ಈ ಕತೆ ಬರಿತಾ ಇರೋದು. ಬೇರೆಯವರಿಗೋಸ್ಕರ ಬರಿತಾ ಇರೋದಲ್ಲ. ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ, ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ನನಗೆ ಬೇಸರ ಆದಾಗ ಧ್ಯಾನಕ್ಕೆ ಬೇರೆ ಮಾರ್ಗ ಬೇಕಲ್ಲ, ಸ್ವಾಧ್ಯಾಯ ಬೇಕಲ್ಲ, ಅದಕ್ಕೋಸ್ಕರ ಈ ಕೃತಿಯನ್ನ ಬರಿತಾ ಇದ್ದೇನೆ ಅಂತ ಹೇಳಿ ಮುಂದೆ ಸರಸ್ವತಿಯನ್ನ ಸ್ತುತಿ ಮಾಡ್ತಾನೆ. ಬಹಳ ಸುಂದರವಾದಂತಹ ಸ್ತುತಿ ಇದೆ. ಏನು ಅಂದ್ರೆ, ಸರಸ್ವತಿ ನೀನು ಬಿದಿರಿನಂತಲ್ಲ ಕಬ್ಬಿನಂತೆ ಅಂತ ಹೇಳ್ತಾನೆ. ಬಿದಿರು ಕಬ್ಬು ಎರಡು ನೋಡ್ಲಿಕ್ಕೆ ಒಂದೇ ತರ, ಆದರೆ ಒಳಗಡೆ ಸತ್ವ, ಸಿಹಿ. ಸರಸ್ವತಿಯನ್ನ ಸ್ತುತಿ ಮಾಡ್ತಾನೆ, ಬಹಳ ಭಕ್ತಿಯಿಂದ ಸ್ತುತಿ ಮಾಡ್ತಾನೆ. ತುಂಬಾ ಇಷ್ಟಪಟ್ಟು ಹೇಳಬಹುದಾದ ಒಂದು ಮಾತು ಅಂದ್ರೆ, ಪಂಪ ಕೂಡ ಸರಸ್ವತಿಯನ್ನ ಸ್ತುತಿ ಮಾಡ್ತಾನೆ. ಎಂತ ಚಂದದ, ನಾನು ಯಾವಾಗ್ಲೂ ಅದನ್ನು ಹೇಳ್ತಿದ್ದೆ, ಇವತ್ತು ಬದಲಾಯಿಸಿದೆ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಂತು, ಅದುವೆಂ ಭಾವಿಸಿ ಓದುವ ಕೇಳುವ ಪೂಜಿಪ ಆದರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯಮಂ ಈವುದು, ಆನದಗೆ ಎರದ ಪೆನೆ ಆ ಸರಸ್ವತಿಯ ಮಾಲ್ಕ್ಯಮಗೆ ಇಲ್ಲಿಯೇ ವಾಗ್ವಿಲಾಸಮಂ ಅಂತಾನೆ. ಎಂತ ಚಂದದ ಮಾತು. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಂತು. ಅಂತಹ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿ ತನ್ನ ಕಾವ್ಯದ ಬಗ್ಗೆ ಒಂದು ಮಾತು ಹೇಳ್ತಾನೆ. ಏನು ಮಾತು ಒಂದು ಅಂತ ಕೇಳಿದ್ರೆ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿ ಬರೆದಿದ್ದೇನೆ ಅಂದ್ರೆ, ಅಯ್ಯಯ್ಯ ಚೆನ್ನದುದೆನೆ ಕನ್ನಡಿಗರು ರಯ್ಯ ಮಂಚಿದಿಯೇನೆ ತೆಲುಗ. ಅಯ್ಯಯ್ಯ ಚೆನ್ನದುದೆನೆ ಕನ್ನಡಿಗರು ರಯ್ಯ ಮಂಚಿದಿಯೇನೆ ತೆಲುಗ. ಅಯ್ಯಯ್ಯ ಎಂಚ ಪೊಲ್ಲಾಂಡೆಂದು ತುಳುವರು, ಅಯ್ಯಯ್ಯ ಎಂಚ ಪೊಲ್ಲಾಂಡೆಂದು ತುಳುವರು, ಮೈಯೊಬ್ಬಿ ಕೇಳಬೇಕಣ್ಣ, ಆ ಮೈಯೊಬ್ಬಿ ಕೇಳಬೇಕಣ್ಣ. ರತ್ನಾಕರ ಹೇಳ್ತಾನೆ, ನನ್ನ ಈ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಗೆ ರನ್ನ ನೆನಪಾಗ್ತಾನೆ. ರನ್ನ ಹೇಳ್ತಾನೆ, ನನ್ನ ಗದಾಯುತ, ನನ್ನ ಕಾವ್ಯವನ್ನ ಯಾರಾದ್ರೂ ಪರಿಶೀಲನೆ ಮಾಡಬೇಕಾದ್ರೆ 8 ಎದೆ ಬೇಕು ಅಂತಾನೆ. ಒಂದಲ್ಲ, ಒಂದೆದೆ ಇರ್ತಕ್ಕಂಥವ್ರಿಗೆ ನನ್ನ ಕಾವ್ಯವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾನೆ. ರತ್ನಾಕರನ ಅದೇ ಸವಾಲು ಹಾಕ್ತಾನೆ. ಈ ಸವಾಲನ್ನು ನಾವು ಸರಿ ಕಿವಿ ಕೊಟ್ಟು ಕೇಳ್ಬೇಕು. ಯಾಕಂದ್ರೆ ಕೊನೆ ದಿವಸ ಇದು ಹೌದು ಅಲ್ವೋ ಅಂತ ತೀರ್ಮಾನ ಮಾಡುವವರು ನೀವು, ಕಾವ್ಯವನ್ನ ಕೇಳಿದವರು. ಅವನು ಹೇಳ್ತಾನೆ, ಈ ನನ್ನ ಕಾವ್ಯವನ್ನ ಓದಿದರೆ ಅಯ್ಯಯ್ಯ ಚೆನ್ನಾದುದು, ಎಷ್ಟು ಚೆನ್ನಾಗಿದೆ ಅಂತ ಕನ್ನಡಿಗರು ಹೇಳ್ಬೇಕಂತೆ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚಿದೀಯನೆ ತೆಲುಗ. ಯಾರಾದ್ರೂ ತೆಲುಗಿನವನು ಇದನ್ನು, ಅವನಿಗೆ ತೆಲುಗಿನ ಬಗ್ಗೆ ಪ್ರೀತಿ ಯಾಕೆ ಅಂತ ಕೇಳಿದ್ರೆ ಒಂದು ಸಂಬಂಧ ಇದೆ. ಅವನು ಮೂಲತಃ ಪಂಪ ಮತ್ತು ಪಂಪನ ಪರಂಪರೆಯವರೆಲ್ಲ ಬಂದದ್ದು ತೆಲುಗಿನಿಂದ. ಆದ್ದರಿಂದ ಆ ತೆಲುಗರು ಕೇಳಿದ್ರೆ ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚಿದೆಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು. ಆ ಕೊನೆ ಸಾಲು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ನಮ್ಗೆ ಮಾತ್ರ ಅರ್ಥ ಆಗುವುದು. ತುಳುನಾಡಿನಲ್ಲಿ ಪೊರ್ಲು ಅಂತ ಹೇಳಿದ್ರೆ ಚಂದ ಅಂತ ಅರ್ಥ. ಅಯ್ಯಯ್ಯ ಎಂಚ ಪೊರ್ಲಾಂಡೆ ಎಷ್ಟು ಚಂದ ಆಯ್ತು ಅಂತ ಅದನ್ನೇ ಹೇಳ್ತಾನೆ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚಿದೆಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು, ಮೈಯೊಪ್ಪಿ ಕೇಳಬೇಕಣ್ಣ. ಎಲ್ಲ ಭಾಷೆಯ ಜನ ಕೂಡ ನನ್ನ ಈ ಕಾವ್ಯವನ್ನ ಮೆಚ್ಚಿಕೊಂಡು ಎಷ್ಟು ಚೆನ್ನಾಗಿದೆ ಅಂತ. ಸತ್ಯ ಆಗಿದೆ, 500 ವರ್ಷಗಳಲ್ಲಿ ಈ ಮಾತು ಸತ್ಯ ಆಗಿದೆ. ಆನೆ ಅಂಬಾರಿಯ ಮೇಲಿಟ್ಟು ಮೆರವಣಿಗೆ ಮಾಡಿದ್ದಾರೆ ಈ ಕೃತಿಯನ್ನ. ಅಂತಹ ಸುಂದರವಾದಂತಹ ಕಾವ್ಯವನ್ನ ತಾನು ರಚಿಸಿದ್ದೇನೆ ಅಂತ ಹೇಳ್ತಾ, ಇಷ್ಟು ಹೇಳಿದ ಮೇಲೂ ಕವಿ ಹೇಳ್ತಾನೆ ರತ್ನಾಕರ, ನನ್ನ ಈ ಕಾವ್ಯದಲ್ಲಿ ದೋಷ ಇಲ್ಲ ಅಂತಲ್ಲ. ದೋಷಗಳಿರಬಹುದು, ಗೊತ್ತಿಲ್ಲ. ಆದ್ರೆ ಅದು ಹೇಗೆ ಅಂದ್ರೆ, ಚಂದ್ರನಲ್ಲಿ ದೋಷ ಇದೆ, ಬೆಳದಿಂಗಳಿನಲ್ಲಿ ದೋಷ ಇದೆಯಾ ಕೇಳ್ತಾನೆ. ಎಂತ ಸುಂದರವಾದ ಮಾತು. ಚಂದ್ರನಲ್ಲಿ ಕಲೆಗಳಿದ್ದಾವೆ, ಆದರೆ ಬೆಳದಿಂಗಳಲ್ಲಿ
ಇಲ್ಲ. ಅದೇ ರೀತಿ ನಾನು ಬರೆದಿರ್ತಕ್ಕಂಥ ಈ ಕಾವ್ಯದಲ್ಲಿ ಏನಾದರೂ ದೋಷ ಇರಬಹುದು, ಆದರೆ ಅದರ ಮೂಲದಲ್ಲಿ ಇರ್ತಕ್ಕಂಥ ಧರ್ಮದಲ್ಲಿ ದೋಷ ಇಲ್ಲ. ಎಷ್ಟು ಚೆನ್ನಾಗಿದೆ. ತುಂಬಾ ಆಚೆ ಈಚೆ ಹೋಗ್ತದೆ ಮನಸ್ಸು, ಆದರೆ 6 ದಿವಸ ಆತ ನೆನಪು ಮಾಡ್ತಾ ಇರ್ತದೆ. ಏನ್ ಮಾಡೋದು ಕಷ್ಟ. ಏನು ಅಂದ್ರೆ ಮೊನ್ನೆ ವಿಶ್ವಕಪ್ನಲ್ಲಿ ಕ್ರಿಕೆಟ್ನಲ್ಲಿ ಸೋತು ಹೋಯ್ತು. ಸೋತು ಕೂಡಲೇ ಇಡೀ ದೇಶದಲ್ಲಿ ಹೇಳಿದ್ದೆ ಅಂತ, ಭಾರತ ಸೋತು ಹೋಯಿತು. ಅಯ್ಯೋ, ಸೋತದ್ದು 11 ಜನ. ನಮ್ಮಲ್ಲಿ 140 ಕೋಟಿಗಿಂತಲೂ ಜಾಸ್ತಿ ಜನ ಇದ್ದಾರೆ. ಅರ್ಥ ಆಯ್ತು? ಜನ 140 ಕೋಟಿ ಇದ್ದೇವೆ, 11 ಜನ ಆಡುವಾಗ ಸೋತದ್ದು, ಭಾರತ ಸೋತು ಹೋಯಿತು. ಓ ದೇವ. ರಾತ್ರಿ ಭೋಜನ ತ್ಯಾಗ ಅದು ಜೈನ ಧರ್ಮದ ಒಂದು ಸಿದ್ಧಾಂತ, ಅದೊಂದು ತತ್ವ. ಯಾರೋ ಒಬ್ಬ ರಾತ್ರಿ ಭೋಜನ ಮಾಡ್ತಾನೆ ಅಂದ್ರೆ ಅವ ಸೋತದ್ದು, ಧರ್ಮ ಅಲ್ಲ. ನಾವು ಹೇಳೋದು ಮಾತ್ರ ಜೈನರು ರಾತ್ರಿ ಊಟ ಮಾಡ್ತಾರಪ್ಪ, ಧರ್ಮ ಸೋಲ್ತದೆ ಎಲ್ಲೋ ಒಂದ್ ಕಡೆ. ಆದ್ದರಿಂದ ಎಲ್ಲೋ ಒಂದ್ ಕಡೆ ಇವನು ಹೇಳ್ತಾನೆ, ಚಂದ್ರನಲ್ಲಿ ಕಪ್ಪುಂಟು ಆದರೆ ನನ್ನ ಬೆಳದಿಂಗಳಲ್ಲಿ ಕಪ್ಪಿಲ್ಲ. ಹಾಗೆ ನನ್ನ ಕಾವ್ಯದಲ್ಲಿ ಅಲ್ಲಿ ಇಲ್ಲೆಲ್ಲಾದ್ರೂ ದೋಷ ಇರಬಹುದು, ಆದರೆ ಅದು ಧರ್ಮದ ದೋಷ ಅಲ್ಲ, ಧರ್ಮದ ದೋಷ ಅಂತ ತಿಳ್ಕೊಬೇಡಿ ಅಂತ ಹೇಳಿ ತಾನು ಆ ಕಥೆಯ ಕುರಿತು ತೊಡಗುತ್ತಾನೆ. ನನಗೊಂದು ತರುಣ್ ಸಾಗರ್ಜಿಯವರ ಪದೇ ಪದೇ ನೆನಪಾಗ್ತಾರೆ. ತರುಣ್ ಸಾಗರ್ಜಿಯವರ ಮಾತು ನೆನಪಾಗ್ತದೆ ಬಂಧುಗಳೇ, ಬಹಳ ಚಂದದ ಮಾತು. ಅವರು ಹೇಳ್ತಾರೆ, ನಿಮಗೆ ಯಾರಲ್ಲಾದರೂ ದೋಷ ಕಂಡರೆ ಏನೂ ಹೇಳಬೇಡಿ, ನಿಮ್ಮ ಮನೆಗೆ ಹೋಗಿ ಬರೆದಿಡಿ ಮತ್ತು ನೀವು ಆ ತಪ್ಪನ್ನ ಮಾಡಬೇಡಿ. ತರುಣ್ ಸಾಗರ್ಜಿ. ಅರ್ಥ ಆಯ್ತು? ಚಪ್ಪಾಳೆ ಹೊಡಿಲೇ ಇಲ್ಲ. ಅದಕ್ಕೆ ಮೊದಲೇ ಹೇಳಿದ್ದೇನೆ ನಾನು, ಬೋರ್ಡ್ ಇಲ್ಲ ಅಂತ. ಅಯ್ಯೋ, ಕೇಳಿ ತಕೊಳ್ಳಲ್ಲಪ್ಪ, ಅದ್ರ ನೆನ್ಪು ಮಾಡಿದ್ದೆ ಅಷ್ಟೇ ನಿಮ್ಗೊಂದ್ಸಲ ಸುಮ್ಮನೆ. ಅದ್ರ ಚಪ್ಪಾಳೆ ಅದು ತರುಣ್ ಸಾಗರ್ಜಿ. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತದು, ಎಷ್ಟು ಸರಳವಾಗಿರ್ತಕ್ಕಂಥ ಮಾತು. ಆದ್ದರಿಂದ ಅಂತಹ ಈ ಕಾವ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿ ಬಹಳ ಪ್ರಾಮಾಣಿಕವಾದಂತಹ ಮನಸ್ಸಿನಲ್ಲಿ ದೋಷಗಳನ್ನ ಬದಿಗಿಟ್ಟು ಒಳ್ಳೆಯದನ್ನ ಸ್ವೀಕಾರ ಮಾಡಿ ಹಂಸಜೀರ ನ್ಯಾಯದಂತೆ ಅಂತ ಹೇಳ್ತಾ ಅವನು ಹೇಳ್ತಾನೆ, ನಾನು ಕೈಗೆತ್ತಿಕೊಂಡಿರ್ತಕ್ಕಂತಹ ಕಥಾನಾಯಕ ಯಾರು ಅಂದ್ರೆ, ಗಣನೆಯಿಲ್ಲದ ರಾಜ್ಯ ಸುಖದೋಳೋಲಾಡಿ ಧಾರಿಣಿ ಮೆಚ್ಚೆ ಜಿನಯೋಗಿಯಾಗಿ. ಗಣನೆಯಿಲ್ಲದ ರಾಜ ಸುಖದೋಳೋಲಾಡಿ ಧಾರಿಣಿ ಮೆಚ್ಚೆ ಜಿನಯೋಗಿಯಾಗಿ. ಕ್ಷಣಕ್ಕೆ ಕರ್ಮವ ಸುಟ್ಟು ಜಿನನಾದ ಭೂಭುಜ, ಕ್ಷಣಕ್ಕೆ ಕರ್ಮವ ಸುಟ್ಟು ಜಿನನಾದ ಭೂಭುಜ, ಗಣಿಯ ವೈಭವವ ಲಾಲಿಸಿರೋ, ಆ ಗಣಿಯ ವೈಭವವ ಲಾಲಿಸಿರೋ. ನನ್ನ ಕಥಾನಾಯಕ ಯಾರು? ನಾನು ಭರತೇಶ ವೈಭವ ಎಲ್ಲಿ ಮಾಡಿದ್ರು ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ತೇನೆ, ಯಾರಾದರೂ ಬಾಹುಬಲಿಯ ಅಭಿಮಾನಿಗಳು ಇಲ್ಲಿ ಬಂದಿದ್ರೆ 6 ದಿವಸ ಕ್ಷಮಿಸ್ಬೇಕು ನಮ್ಮನ್ನ ಅಂತ. ಯಾಕೆ ಅಂದ್ರೆ ನಾವು ಕತೆ ಹೇಳಲಿಕ್ಕೆ ಹೊರಟಿರುವುದು ಭರತೇಶ ವೈಭವವನ್ನ, ಬಾಹುಬಲಿ ವೈಭವ ಅಲ್ಲ. ರತ್ನಾಕರಣ ಕಾವ್ಯದ ನಾಯಕ ಭರತೇಶ, ಬಾಹುಬಲಿ ಅಲ್ಲ. ಅದೇ ವೈಶಿಷ್ಟ್ಯ. ಇದು ಭರತೇಶ ವೈಭವ. ಅದಕ್ಕೆ ಹೇಳ್ತಾನೆ, ಗಣನೆ ಇಲ್ಲದ ರಾಜ್ಯ ಸುಖದೊಳು ಓಲಾಡಿ. ಅವನ ರಾಜ್ಯದ ಸುಖ ಏನು ಗೊತ್ತಿದೆ ನಮಗೆ. ತೀರ್ಥಂಕರರ ಸುಪುತ್ರ, ಪ್ರಥಮ ಚಕ್ರವರ್ತಿ, 16ನೇಯ ಮನು, 14 ರತ್ನಗಳಿಗೆ ಒಡೆಯ, ನವನಿಧಿಯ ಅಧಿಪತಿ. ಯಪ್ಪೋ, ಇಷ್ಟೊಂದು ಶ್ರೀಮಂತಿಕೆ, ಇಷ್ಟೊಂದು ಸುಖ, ಇಷ್ಟೊಂದು ಸಂತೋಷ, ಇಷ್ಟೊಂದು ಸಮೃದ್ಧಿ, ಸಂಪತ್ತು ಯಾರಿಗಿರ್ಲಿಕ್ಕೆ ಸಾಧ್ಯ? ಅಂತಹ ಗಣನೆ ಇಲ್ಲದ ರಾಜ್ಯ, ಷಟ್ಖಂಡದ ಅಧಿಪತಿ ಬೇರೆ. ಇಷ್ಟು ಶ್ರೇಷ್ಠನಾಗಿರ್ತಕ್ಕಂಥ ಭರತೇಶ ಗಣನೆ ಇಲ್ಲದ ರಾಜ್ಯ ಸುಖದಲ್ಲಿ ಇದ್ದು ಕೂಡ ಕೊನೆಗೆ 48 ನಿಮಿಷಗಳಲ್ಲಿ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೊಳ್ತಾನಲ್ಲ. ಮಾತು ಅರ್ಥ ಮಾಡ್ಕೊಂಡ್ರಿ? ಆರೋಗ್ಯ ಇರೋರು ಜಾಣ್ರಿದ್ದೀರಿ. ಎಂತ ಶ್ರೇಷ್ಠತೆ ಭರತನದ್ದು ಅಂತ. ಆದ್ದರಿಂದ ಆ ಭರತ ಚಕ್ರವರ್ತಿಯನ್ನು ನಾನು ಈ ಕಾರಣಕ್ಕಾಗಿ, ಯಾಕೆ ಭೋಗದಲ್ಲಿದ್ದೂ ಕೂಡ ಯೋಗ ಸಾಧನೆ ಮಾಡಿರ್ತಕ್ಕಂಥ ಶ್ರೇಷ್ಠ ಅಂತ. ಎಲ್ಲೋ ಒಂದು ಕತೆ ಮುಂದೆಲ್ಲೋ ಹೇಳ್ಬೇಕಾದ್ರೆ ಇಲ್ಲಿ ನೆನಪಿ ಬಂದು ನನ್ನದು ಹೇಳು ಅಂತ ಚುಚ್ತಾ ಇದೆ ನನ್ನ ಬೆನ್ನಿಗೆ, ಹೇಳ್ಬಿಡ್ತೇನೆ. ಯಾಕೆ
ಬಹಳ ಬಹಳ ಚರ್ಚೆ ನಡೆದಿದೆ, ಇದರ ಬಗ್ಗೆ ನಡೀತದೆ. ಏನು ಅಂದ್ರೆ ಬಾಹುಬಲಿ ಶ್ರೇಷ್ಠ ಅಥವಾ ಯಾರೋ ತೀರ್ಥಂಕರರ ಚರಿತ್ರೆ ಇದೆ. ಆದ್ರೆ ಹೋಗಿ ಹೋಗಿ ರತ್ನಾಕರ ಈ ಭರತನನ್ನ ಯಾಕೆ ಆಯ್ಕೆ ಮಾಡ್ಕೊಂಡ? 96,000 ಜನ ರಾಣಿಯರ ಗಂಡ. ಯಪ್ಪೋ, 96,000 ಜನ ರಾಣಿಯರ ಗಂಡ. ತುಂಬಾ ಜನ ಮೆಲ್ಲ ಬಂದು ಗುಟ್ಟಲ್ಲಿ ಕೇಳಿದ್ದುಂಟು, ಹೌದಾ ನಿಜವಾಗಿ 96,000 ಇದ್ರ ಅಂತ. ನಾನು ಇದ್ರು ಅಂತ ಹೇಳುವುದಿಲ್ಲ, ಇಲ್ಲ ಅಂತ ಹೇಳುವುದಿಲ್ಲ, ಏನು ಹೇಳುವುದಿಲ್ಲ, ನಾನು ಕಥೆ ಹೇಳ್ತೇನೆ ಅಷ್ಟೇ. 96,000 ಜನ ರಾಣಿಯರ ಮಧ್ಯೆ ಜೀವನ ಮಾಡಿರ್ತಕ್ಕಂತಹ ಭರತೇಶನ ಜೀವನ ಯಾಕೆ ಕಥೆ, ಯಾಕೆ ಕಾವ್ಯ ಅಂತ ಕೇಳಿದ್ರೆ ನನ್ನ ಕಥೆ ನೆನಪಿಗೆ ಬಂದದ್ದು. ಯಾವಾಗಲೂ ತಡವಾಗಿ ಹೇಳ್ತಿದ್ದೆ, ಇವತ್ತು ಇಲ್ಲಿ ಬೇಗ ಹೇಳ್ತಾ ಇದ್ದೇನೆ. ಒಂದು ಕಥೆ ಬರೆಯುವ ಸ್ಪರ್ಧೆ ಇತ್ತಂತೆ. ಆ ಕಥೆಯ ಸ್ಪರ್ಧೆಯ ನಿಯಮ ಏನು ಅಂತ ಕೇಳಿದ್ರೆ, ಯಾರು ಅತ್ಯಂತ ಚಿಕ್ಕದಾಗಿ ಚುಟುಕಾಗಿ ಕಥೆ ಬರೀತಾರೆ ಅವರಿಗೆ ಬಹುಮಾನ ಅಂತ. ಯಾರ್ಯಾರೋ ಪ್ರಯತ್ನ ಮಾಡಿದ್ರು, ಆದ್ರೆ ಒಬ್ಬ ಸರ್ದಾರ್ಜಿ ಹೋಗಿ 2 ವಾಕ್ಯ ಕತೆ ಬರ್ದ, ಬಹಳ ಚೆನ್ನಾಗಿತ್ತು ಕಥೆ, ಫಸ್ಟ್ ಪ್ರೈಸ್ ಕೊಟ್ಬಿಟ್ರು. ಇವತ್ತು ಟ್ರೋಫಿ ಇಟ್ಕೊಂಡು ಓಡಿ ಬಂದ್ಬಿಟ್ಟ. ಕಥೆಗೆ ಪ್ರೈಸ್ ಬಂತು, ಟ್ರೋಫಿ ಇಟ್ಕೊಂಡು ಓಡಿ ಬಂದ. ಹೊರಗಿದ್ದವರೆಲ್ಲ ಕೇಳಿದ್ರು, ಏನ್ ಬರ್ದಿಯಪ್ಪ? ಏನಿಲ್ಲ, 2 ವಾಕ್ಯ ಬರ್ದೆ. ಏನ್ ಬರ್ದಿಯೋ? ಇಲ್ಲ, 2 ವಾಕ್ಯ ಬರ್ದಿದ್ದಾನೆ, ಕಥೆಗೆ ಪ್ರೈಸ್ ಬಂತು. ಏನ್ ಬರ್ದಿ ಮಾರೆ? ಏನ್ ಬರ್ದೆ ಅಂದ್ರೆ, ನನ್ನ ಮದುವೆ ಆಯಿತು, ಅಲ್ಲಿಗೆ ನನ್ನ ಕಥೆ ಮುಗಿಯಿತು ಅಂತ ಬರ್ದೆ, ಪ್ರೈಸ್ ಬಂತು. ಇವತ್ತು ಜಗತ್ತಿನ ಜನರ ಜೀವನದ ರೀತಿ ಹಾಗೇನೇ ಅಲ್ವಾ? ನನ್ನ ಮದುವೆ ಆಯಿತು, ಅಲ್ಲಿಗೆ ನನ್ನ ಕಥೆ ಮುಗಿಯಿತು. ಆದರೆ 96,000 ಜನ ರಾಣಿಯರನ್ನ ಮದುವೆಯಾಗಿಯೂ ಕೂಡ ಆ ಭೋಗದ ಮಧ್ಯೆ ಕೂಡ ತನ್ನ ಬದುಕಿನ ಜೀವಾತ್ಮನ ಉದ್ದೇಶ ಏನು ಅಂತ ನೆನಪಿಟ್ಟುಕೊಂಡು 96,000 ಜನ ರಾಣಿಯರ ನಡುವೆ ಕೂಡ ಆಧ್ಯಾತ್ಮದ ಸಾಧನೆ ಮಾಡಿ ಮೋಕ್ಷ ಪಡೀತಾನಲ್ಲ, ಭರತ ಚಕ್ರವರ್ತಿ ಶ್ರೇಷ್ಠ ಅಲ್ವಾ? ಆದ್ರೆ ನಮ್ಗೆ ಯಾಕೆ ಈ ಕಾವ್ಯ? 96,000 ಜನ ರಾಣಿಯರ ಗಂಡನಾಗಿ ಅವನೇ ಸಾಧನೆ ಮಾಡಿದ್ದಾನಂತೆ. ಒಬ್ಬ ಗಂಡ ಒಬ್ಬ ಹೆಂಡತಿ ಇರುವ ನಿಮ್ಗಾಗೋದಿಲ್ವಾ ಅಂತ ರತ್ನಾಕರ ಕೇಳ್ತಾ ಇರೋದು. ರತ್ನಾಕರ ಕೇಳ್ತಾ ಇರೋದು ಅದನ್ನ ಈ ಕಾವ್ಯದ ಮೂಲಕ. ಸಾಧ್ಯ, ಹೇಗೆ ಸಾಧ್ಯ? ಅವನ ಹಾಗೆ ಇರ್ಬೇಕಷ್ಟೇ, ಭರತ ಚಕ್ರವರ್ತಿ ಹಾಗೆ ಇರ್ಬೇಕು. ಹಾಗಾದ್ರೆ ಹೇಗಿತ್ತ ಅನ್ನೋದನ್ನ ಕೇಳಲಿಕ್ಕೆ ತೊಡಗೋಣ. ಕತೆ ಪ್ರಾರಂಭ ಆಗುತ್ತೆ. ಗುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನಿರಾಯ. ಗುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನಿರಾಯ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಭರತ ಚಕ್ರಿಯ ಹೇಳಲಳವೇ, ಆ ಭರತ ಚಕ್ರಿಯ ಹೇಳಲಳವೇ. ರತ್ನಾಕರ ಎಂಥ ಜಾಣ ಕವಿ ಅಂತ ಹೇಳಿದ್ರೆ, ಭರತೇಶನನ್ನ ಕಾವ್ಯನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಆದರೆ ಅವನ ಜೀವನದ ಕಥೆ, ಹಿಂದಿನ ಕಥೆಯನ್ನು ಹೇಳುವುದೇ ಇಲ್ಲ. ಈ ಮೊದಲ ಸಂಧಿಯೇ ಹೆಸರೇ ಆಸ್ಥಾನ ಸಂಧಿ ಅಂತ. ಚಕ್ರವರ್ತಿಯಾದಂತಹ ಭರತೇಶ ಓಲಗ ಚಾವಡಿಯನ್ನ, ಆಸ್ಥಾನವನ್ನ ಪ್ರವೇಶ ಮಾಡಿದ್ದಾನೆ. ಅಯ್ಯೋ, ಇವ ಎಲ್ಲಿಂದ ಬಂದಪ್ಪ? ಈಗ ಕತೆ ಹೇಳ್ಬೇಕಾದ್ರೆ ಒಂದು ಪೂರ್ವ ಕತೆ ಹೇಳ್ಬೇಕಾ ಬೇಡ? ಒಂದಾನೊಂದು ಊರು, ಅವರಲ್ಲಿ ಅಪ್ಪ ಇವರು ಅಮ್ಮ ಇವರು ಹೇಳ್ಬೇಕಾ ಬೇಡ? ಏನಿಲ್ಲ, ನೇರ ತಂದು ಆಸ್ಥಾನದಲ್ಲಿ ಕುತ್ಕೊಳಿಸ್ಬಿಡ್ತಾನೆ ರತ್ನಾಕರ ಭರತೇಶನನ್ನ. ಯಾಕೆಂದ್ರೆ ನಿಮಗೆ ಗೊತ್ತುಂಟು, ಅದಕ್ಕಿಂತ ಮೊದಲು ಕೇಳಿದ್ದೀರಿ ಅಂತ. ಜನರಿಗೆ ಗೊತ್ತುಂಟು, ಅದನ್ನ ಮತ್ತೆ ಅಂತ ಹೇಳಿ ನನಗೆ ಅವರಿಗೆ ಗೊತ್ತಿಲ್ಲದನ್ನ ಹೇಳಲಿಕ್ಕೆ ತುಂಬಾ ಉಂಟು. ಅದಕ್ಕೋಸ್ಕರ ಗೊತ್ತಿದ್ದದನ್ನ ಏನು ಹೇಳುವುದಿಲ್ಲ ಅಂತ ಬದಿಗಿಟ್ಟು ಕೇವಲ 2 ಪದ್ಯದಲ್ಲಿ ಭರತ ಚಕ್ರವರ್ತಿಯನ್ನು ವರ್ಣಿಸಿ ಬಿಡ್ತಾನೆ. ಅವನು ಹೇಳ್ತಾನೆ, ಭರತ ಭೂತಳಗೆ ಸಿಂಗಾರವಾದ ಅಯೋಧ್ಯೆ, ಅಲ್ಲಿ ಭರತ ಚಕ್ರವರ್ತಿ ಇದ್ದಾನೆ. ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಭರತ ಚಕ್ರಿಯ ಹೇಳಲಳವೇ. 4 ಸಾಲುಗಳಲ್ಲಿ ಇಡೀ ಭರತ ಚಕ್ರವರ್ತಿಯ ಪೂರ್ವ ಚರಿತ್ರೆಯನ್ನು ನಮ್ಮ ಎದುರು ತೆರೆದಿದ್ದಾನೆ ರತ್ನಾಕರ. ಎಂತ ಜಾಣತನ ಅನ್ನೋದನ್ನ ಗಮನಿಸಬೇಕು. ಆದರೆ ನಾನು ಅದೇ ಜಾಣತನದಿಂದ ಮುಂದೆ ಹೋದರೆ ಕಷ್ಟ ಆಗ್ತದೆ ಅಂತ ಚೂರು ಚರಿತ್ರೆಯನ್ನು ತಗೊಳ್ತೇನೆ, ರತ್ನಾಕರನಿಂದಲ್ಲ, ಬೇರೆ ಕಡೆಯಿಂದ. ಏನು ನಮ್ಗೆ ಗೊತ್ತಿದೆ, ನಮ್ಮ ಇಡೀ ಜೈನ ಪರಂಪರೆ ಅನ್ನೋದು ವರ್ತಮಾನ ಕಾಲದಲ್ಲಿ ಪ್ರಾರಂಭವಾದದ್ದು ಮನು ಪರಂಪರೆಯಿಂದ. 14 ಜನ ಮನುಗಳಾಗ್ತಾರೆ.
14ನೇ ಮನು ನಾಭಿರಾಜ, ಮಡದಿ ಮರುದೇವಿ. ನಾಭಿರಾಜ ಮರುದೇವಿಯರ ಸುಪುತ್ರನಾಗಿ ಹುಟ್ಟಿದವರು ವೃಷಭನಾಥರು. ವೃಷಭನಾಥರು ಮಹಾಕಚ್ಚ ಸಂತತಿಗೆ ಸೇರಿದಂತ ಇಬ್ಬರು ಹೆಣ್ಣು ಮಕ್ಕಳನ್ನ, ಯಶಸ್ವತಿ ಮತ್ತು ಸುನಂದೆ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾರೆ. ಯಶಸ್ವತಿಯಿಂದ ಭರತನೇ ಮೊದಲಾದಂತಹ 100 ಮಂದಿ ಗಂಡು ಮಕ್ಕಳು ಮತ್ತು ಬ್ರಾಹ್ಮಿ ಎನ್ನುವ ಹೆಣ್ಣು ಮಗಳನ್ನ ಪಡೆದರೆ, ಸುನಂದೆಯಿಂದ ಬಾಹುಬಲಿ ಎನ್ನುವ ಕುಮಾರನನ್ನು, ಸುಂದರಿ ಎನ್ನುವ ಹೆಣ್ಣು ಮಗಳನ್ನು ಪಡೆಯುತ್ತಾರೆ. ಸುಖವಾಗಿ ಜೀವನ ಮಾಡ್ತಾ ಇರಬೇಕಾದ್ರೆ ನೀಲಾಂಜನ ನೃತ್ಯ ನಡೆಯುತ್ತದೆ. ಇದನ್ನು ನಿಮ್ಗೆ ಗೊತ್ತಿರೋದು, ಅದಕ್ಕೆ ನಾನು ಕೂಡ ಬೇಗ ಹೇಳ್ತಾ ಇರೋದು. ನೀಲಾಂಜನ ನೃತ್ಯ ನಡೆಯುತ್ತದೆ. ವೈರಾಗ್ಯ ಬರ್ತದೆ ಜೀವನದಲ್ಲಿ. ತಪಸ್ಸಿಗೆ ಹೋಗುವ ಮೊದಲು ರಾಜಧರ್ಮವನ್ನು ನೆನಪು ಮಾಡಿಕೊಂಡಂತಹ ವೃಷಭನಾಥ ಸ್ವಾಮಿ ತನ್ನ ರಾಜ್ಯದ ಅಧಿಪತ್ಯವನ್ನ, ಚಕ್ರವರ್ತಿತ್ವವನ್ನ ಭರತನಿಗೂ ಮತ್ತು ಅಯೋಧ್ಯೆಯನ್ನು ಅವನಿಗೂ ಕೊಟ್ಟು, ಪೌದರಪುರದಲ್ಲಿ ಯುವರಾಜ ಪದವಿಯನ್ನು ಕೊಟ್ಟು ಬಾಹುಬಲಿಯನ್ನ ಇರಿಸ್ತಾನೆ. ಉಳಿದ ತಮ್ಮಂದಿರು 100ರಲ್ಲಿ 6 ಜನ ವೃಷಭನಾಥರ ಒಟ್ಟಿಗೆ ತಪಸ್ಸಿಗೆ ಹೋಗ್ತಾರೆ, ಜೊತೆಗೆ ಬ್ರಾಹ್ಮಿ ಸುಂದರಿಯರು ಹೋಗ್ತಾರೆ. ಉಳಿದಿರ್ತಕ್ಕಂಥ 90, ಇದೆಲ್ಲ ನನಗೆ ಮುಂದೆ ಕಥೆಯಲ್ಲಿ ಬೇಕಾಗ್ತದೆ, ಅದಕ್ಕೆ ಹೇಳ್ತಾ ಇರೋದು, ಮುಂದೆ ಕಥೆಯಲ್ಲಿ ಬೇಕು. 93 ಜನ ಪರಿಮತಾಳಾಪುರ ಅಂತಕ್ಕಂತಹ ಪಟ್ಟಣದಲ್ಲಿ ಅಥವಾ ಆ ರಾಜ್ಯದಲ್ಲಿ ಇರ್ತಾರೆ. ಪೌದರಪುರದಲ್ಲಿ ಬಾಹುಬಲಿ, ಪರಿಮತಾಳಾಪುರದಲ್ಲಿ 93 ಜನ ಸಹೋದರರು. ಅಯೋಧ್ಯೆಯ ಚಕ್ರವರ್ತಿತ್ವದಿಂದ ಇಡೀ ಭರತಖಂಡಕ್ಕೆ ಭರತೇಶ ಚಕ್ರವರ್ತಿಯಾಗಿ ಮೆರೀತಾ ಇದ್ದಾರೆ. ಇದಿಷ್ಟು ಪೂರ್ವಕತೆ. ಆದಿನಾಥ ಸ್ವಾಮಿ ತಪಸ್ಸಿಗೆ ಹೋಗಿದ್ದಾನೆ. ಈಗ ಭರತ ಚಕ್ರವರ್ತಿ ಆಳ್ತಾ ಇದ್ದಾನೆ. ಈಗ ಆ ಪದ್ಯಕ್ಕೆ ಬರ್ತೇನೆ. ಪುರುಪರಮೇಶನ ಹಿರಿಯ ಕುಮಾರನು, ಆದಿನಾಥ ಸ್ವಾಮಿಯ, ವೃಷಭನಾಥ ಸ್ವಾಮಿಯ ಹಿರಿಯ ಮಗ ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಪ್ರಥಮ ಚಕ್ರವರ್ತಿ ಅವನು. ಅಲ್ಲಿವರೆಗೆ ಚಕ್ರವರ್ತಿಗಳಿಲ್ಲ ಈ ಯುಗದಲ್ಲಿ. ನರಲೋಕಕ್ಕೊಬ್ಬನೇ ರಾಯ. ವಿಶೇಷ ಅದಲ್ಲ, ಮುಂದಿನ ಸಾಲ ನೆನ್ಪಿಟ್ಕೊಳ್ಳಿ, ದಿನ ಬರ್ತಿರಲ್ಲ, ಇವತ್ತು ನೆನ್ಪಿಟ್ಕೊಳ್ಳಿ. ನಾಳೆ ನಾನು ಕೇಳೋ ದಿವಸ ನೀವು ಮನೇಲಿ ಕೂತ್ರೆ ನಾನು ಯಾರ ಹತ್ರ ಕೇಳೋದು ಅಲ್ವಾ? ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ವಾಹ್! ಇಲ್ಲಿ ಕಣ್ಣು ಮುಚ್ಚಿ ಕೂತ್ರೆ ಈ ಲೋಕದ ತುತ್ತ ತುದಿಯಲ್ಲಿ ಇರ್ತಕ್ಕಂಥ ಮೋಕ್ಷವನ್ನೇ ನೋಡಬಲ್ಲ ಸಾಮರ್ಥ್ಯ ಇರ್ತಕ್ಕಂಥವನು ಭರತೇಶ ಅಂತ. ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಭರತ ಚಕ್ರಿಯ ಹೇಳಲಳವೆ. ಅಂತಹ ಭರತ ಚಕ್ರವರ್ತಿಯನ್ನು ಹೇಳಲಿಕ್ಕೆ ನನಗೆ ಸಾಮರ್ಥ್ಯ ಉಂಟಾ? ಆದ್ರೂ ಹೇಳ್ತೇನೆ ಅಂತ ಹೇಳಿ ಅವನು ಓಲಗ ಚಾವಡಿಗೆ ಬಂದ ರೀತಿಯನ್ನ ವರ್ಣಿಸ್ತಾನೆ. ಅವನು ಹೇಳ್ತಾನೆ, ಭರತ ಚಕ್ರವರ್ತಿಯ ದಿನಚರಿ ಹೇಗೆ ಅಂದ್ರೆ, ಮುಂದೆ 16 ಸಂಧಿಗಳವರೆಗೆ ಭರತ ಚಕ್ರವರ್ತಿಯ ಒಂದು ದಿನ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾನೆ. ನಾನೀಗ 1ನೇ ಸಂಧಿಯಲ್ಲಿದ್ದೇನೆ, ನೆನ್ಪಿಟ್ಕೊಳ್ಳಿ. ಹಾಗಂತೇಳಿ ಇನ್ನು 4 ದಿವಸ ಬಿಟ್ಟು ಬರಬೇಡಿ, ಅದು 16 ಮುಗಿಲಿ ಅಂತ ಹಾಗೆ ಮಾಡಬೇಡಿ, ಆಯ್ತು? ಈ ದಿನಚರಿ ಹೇಗಿದೆ ಅಂದ್ರೆ, ಬೆಳಗಾಗ್ತಾ ಇದ್ದ ಹಾಗೆ ಮೊದಲು ಶುಚಿರ್ಭೂತನಾಗಿ ಮಡಿಯನ್ನು ಉಟ್ಟು ಮೊದಲು ಮಾಡ್ತಾ ಇದ್ದ ಕೆಲಸ ಜಿನಾಲಯಕ್ಕೆ ಹೋಗುವುದು, ಭರತ ಚಕ್ರವರ್ತಿಯ ಕೆಲಸ. ನಾನು ಮೊದಲೇ ಹೇಳಿದ್ದೇನೆ, ಭರತ ಚಕ್ರವರ್ತಿಯ ಹಾಗೆ ಸಂಸಾರದಲ್ಲಿದ್ದು ಮೋಕ್ಷ ಪಡಿಬೇಕು ಅಂದ್ರೆ ಭರತ ಚಕ್ರವರ್ತಿಯಾಗಿ ಇರಬೇಕಾಗ್ತದೆ. ಬೆಳಗ್ಗೆದ್ದು ಶುಚಿರ್ಭೂತನಾಗಿ ಜಿನಾಲಯವನ್ನ ಪ್ರವೇಶ ಮಾಡಿ, ಜಿನದೇವರ ದರ್ಶನವನ್ನ ಮಾಡಿ, ಪೂಜೆ ಭಕ್ತಿ ಇತ್ಯಾದಿಗಳನ್ನ ಸಮರ್ಪಣೆ ಮಾಡಿ ಆಮೇಲೆ ಓಲಗ ಚಾವಡಿಯನ್ನ ಪ್ರವೇಶ ಮಾಡ್ತಾ ಇದ್ದ. ಅವನ ಓಲಗ ಚಾವಡಿಯೋ ವರ್ಣನೆ ಉಂಟು, ಎತ್ತಿಕೊಂಡ್ರೆ 15 ದಿವಸ ಆದ್ರೂ ಮುಗಿಯುವುದಿಲ್ಲ, ಆರೋಗ್ಯ ಇರಲಿಲ್ಲ, ಅಷ್ಟಾಗ್ತದೆ. ಅಷ್ಟುಂಟು. ನಾನು 1-2 ವಾಕ್ಯಗಳಲ್ಲಿ ಮುಗಿಸ್ತೇನೆ. ಎಂಥದ್ದು? ವಜ್ರದ ಸ್ತಂಭ ಅಂತೆ, ನವರತ್ನಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸಿಂಹಾಸನ, ಅದರ ಮೇಲೆ ಬಂದು ಕೂತ್ಕೊಳ್ತಾನೆ. ಆ ಚಂದವೇ ಬೇರೆ. ನೀವು ಓದ್ಬೇಕು ಅಂತ ಹೇಳುದು. 8ನೇ ಕ್ಲಾಸಿಗೆ ಏನೋ ಪದ್ಯ ಉಂಟು, ಸಿರಿಯ ನಿನ್ನೆಯನ ಬಣ್ಣಿಪೇನು ಅಂತ. ಈ ಪದ್ಯ ಭಾಗವನ್ನು ಇಟ್ಟಿದ್ದಾರೆ ಪಾಠ ಪುಸ್ತಕದಲ್ಲಿ. ಅಲ್ಲಿ ಓಲಗ ಚಾವಡಿಯಲ್ಲಿ ಬಂದು ಕೂತ್ಕೊಳ್ತಾನೆ. ನಿಮಗೆ ಸುಮ್ಮನೆ ಒಂದು ಸ್ಯಾಂಪಲ್ ಕೊಡ್ತೇನೆ ಅದರ ಚಂದ ಹೇಗೆ ಅಂತ. ಅವನು ಉತ್ತರೀಯವನ್ನು ಹೊದೆದುಕೊಂಡು ಕಿರೀಟವನ್ನು ಇಟ್ಟುಕೊಂಡು ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವಾಗ ಪಕ್ಕದಲ್ಲಿರ್ತಕ್ಕಂಥವರು ಚಾಮರದಿಂದ ಚಾಮರ ಬೀಸ್ತಾ ಇದ್ರೆ ಅವನು ಹೊತ್ತುಕೊಂಡಿರ್ತಕ್ಕಂತಹ ಉತ್ತರೀಯ, ತೆಳುವಾದ ಉತ್ತರೀಯ ಆಚೆ ಈಚೆ ಹೋಗ್ತದಂತೆ. ಆಚೆ ಈಚೆ ಹೋಗುವಾಗ ಒಳಗಿರುವಂತಹ ಚಿನ್ನದ ಜನಿವಾರ ಪಳಪಳನೆ ಹೊಳೆಯುತ್ತದೆ ಅಂತ ಬರೀತಾನೆ ಕವಿ. ಜನಿವಾರ ಚಿನ್ನದ್ದು. ಇದು ಸ್ಯಾಂಪಲ್, ನಾನು ಸಣ್ಣ, ನಿಮ್ಗೆ ಜಾಸ್ತಿ ಉಂಟು, ತುಂಬಾ ಉಂಟು ಅದರಲ್ಲಿ. ಈ ತರದ ವರ್ಣನೆಗಳನ್ನ ಕೊಡ್ತಾ ಹೋಗ್ತಾನೆ, ಯಾಕಂದ್ರೆ ಇದು ಭರತೇಶ ವೈಭವ.
ಆದ್ದರಿಂದ ಅಂತಹ ಭರತೇಶ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವನು ಏನ್ ಮಾಡಿದ್ದಾನೆ? ಎಡಗಾಲನ್ನ ಎತ್ತಿ ಮೇಲಿಟ್ಟಿದ್ದಾನೆ, ಬಲಗಾಲನ್ನ ಕೆಳಗಿಟ್ಟಿದ್ದಾನೆ. ಒಂದು ಕೈಯನ್ನ ತನ್ನ ಪಕ್ಕದಲ್ಲಿರುವಂತಹ ಸಿಂಹಾಸನದ ಮೇಲೆ ಇಟ್ಟರೆ ಇನ್ನೊಂದು ತನ್ನ ಸೊಂಟದಲ್ಲಿ ಇರ್ತಕ್ಕಂಥ ಕತ್ತಿಯ ಮೇಲೆ ಇಟ್ಟು ರಾಜಗಾಂಭೀರ್ಯದಿಂದ ಕುಳಿತಿದ್ದಾನೆ. ಕುಳಿತರೆ ಭರತ ಚಕ್ರವರ್ತಿ ಮಾತನಾಡಬೇಕಾಗಿಲ್ಲ ಅಂತೆ. ಅವನು ಕಣ್ಣಿಂದ ನೋಡಿದ್ರು ಸಾಕು ಕ್ರಿಯೆ ನಡೀತದೆ. ಅಲ್ಲಿರ್ತಕ್ಕಂಥವರೆಲ್ಲ ಭರತ ಚಕ್ರವರ್ತಿಯ ಮುಖವನ್ನೇ ನೋಡ್ತಾರೆ. ಹೇಗೆ ನೋಡ್ತಾರೆ ಅಂದ್ರೆ, ಸೂರ್ಯ ಯಾವಾಗ ಉದಯಿಸ್ತಾನೋ ಅಂತ ಕಮಲದ ಹೂ ನೋಡ್ತಾ ಇರ್ತದಲ್ಲ ಹಾಗೆ ಅಂತ. ಅಂಬುಜವೆಲ್ಲವೂ ರವಿಯ ನೋಡ್ಪಂತೆ ಅಂತ ಕವಿ ಬರಿತಾ ಹೋಗ್ತಾನೆ. ಹಾಗೆ ನೋಡ್ತಾ ಇದ್ದಾರೆ. ಈಗ ಮೊದಲು ಸಂಗೀತಗಾರರ ಕಡೆಗೆ ಅವ ನೋಡಿದ. ಸಂಗೀತಗಾರರು ತಕ್ಷಣ ಸಂಗೀತವನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಳು ಅತ್ಯಂತ ಸುಂದರವಾಗಿ ಜಿನೇಶ್ವರನ್ನ ಪ್ರಶಂಸೆ ಮಾಡತಕ್ಕಂಥ ಸಂಗೀತವನ್ನ ಹೇಳ್ತಾರೆ. ಯಾಕಂದ್ರೆ ಭರತ ಚಕ್ರವರ್ತಿಗೆ ಏನು ಇಷ್ಟ ಅಂತ ಸಂಗೀತಗಾರರಿಗೂ ಗೊತ್ತು. ಅದಕ್ಕೋಸ್ಕರ ಸಂಗೀತಗಾರರು ಹಾಡ್ತಾರೆ. ಯಾವುದರ ಕುರಿತು ಹಾಡ್ತಾರೆ, ಏನು ಹಾಡ್ತಾರೆ ಅಂತ ಕವಿ ಹೇಳ್ತಾನೆ. ಸಮಭಾಸರಣದೋಳು ವಿಮಲ ಕಿರಣದೋಳ ಕಮಲ ಮುನಿಗಳ ವೃಂದದೋಳು. ಸಮಭಾಸರಣದೋಳು ವಿಮಲ ಕಿರಣದೋಳ ಕಮಲ ಮುನಿಗಳ ವೃಂದದೋಳು. ಕಮಲ ಕರ್ಣಿಕೆಗೆ ಸೋಂಕದಿನಿಂದ ದೇವನ ಗಮಕವನೊಲ್ದು ಪಾಡಿದರು. ಗಮಕವನೊಲ್ದು ಪಾಡಿದರು. ಯಾರ ಕುರಿತು ಹಾಡಿದ್ದಾರೆ? ಬಹುಶಃ ಬೇರೆ ರಾಜರುಗಳ ಆಸ್ಥಾನದಲ್ಲಿ ಆಗಿದ್ರೆ ಯಾವುದೋ ಲೌಕಿಕವಾದಂತಹ ವಿಚಾರದ ಕುರಿತು ಹಾಡ್ತಿದ್ರೋ ಏನೋ. ಇಲ್ಲಿ ಗೊತ್ತಿದೆ ಭರತೇಶನಿಗೆ ಯಾವುದು ಇಷ್ಟ ಅಂತ ಗೊತ್ತಿದೆ. ಅವನಿಗೆ ಆಧ್ಯಾತ್ಮ ಅಂದ್ರೆ ಇಷ್ಟ. ಆದ್ದರಿಂದ ಆ ಸಮಮ ಶರಣದಲ್ಲಿ ಸ್ವಾಮಿಯಾಗಿ ಕಂಗೊಳಿಸತಕ್ಕಂತಹ, ಚತುರ್ಮುಖ ಬ್ರಹ್ಮರಾಗಿ ಕಂಗೊಳಿಸುವಂತಹ ಯಾವ ಸ್ವಾಮಿ ಇದ್ದಾರೆ, ಜಿನೇಶ್ವರರಿದ್ದಾರೆ, ಅರಿಹಂತ ಪರಮೇಶ್ವರಿಗಳಿದ್ದಾರೆ, ಅವರ ಕುರಿತು ಹಾಡ್ತಾರೆ. ಹಾರೋಗೇರಿಯಲ್ಲಿ ಸಿದ್ಧಚಕ್ರ ಆರಾಧನೆ ನಡೀತಾ ಇದೆ. ನಾನು ಆಚೆ ಈಚೆ ಹೋಗುದಿಲ್ಲ ಹೇಳಿದ್ದೇನೆ, ಆದರೂ ಹೋಗ್ಲೇಬೇಕಾಗುತ್ತೆ. ಸಿದ್ಧಚಕ್ರ ಆರಾಧನೆ. ನಾನು ಶಿಖರ್ಜಿಯವರಿಗೆ ಬೋರ್ ಆಗ್ತದೆ ಏನೋ, ಇದು ಗೊತ್ತಿಲ್ಲ ನನಗೆ, ಅಲ್ಲೂ ಹೇಳಿದ್ದೇನೆ. ಒಂದ್ಸಲ ತರುಣ್ ಸಾಗರ್ಜಿಯವರು ಚಾತುರ್ಮಾಸ ಮಾಡ್ತಾ ಇದ್ದಲ್ಲಿಗೆ ಒಬ್ಬ ಹುಡುಗ ಹೋಗ್ತಾನೆ, ಕಾಲೇಜಿಗೆ ಹೋಗುವ ಹುಡುಗ. ಯಾಕೆಂದ್ರೆ ತರುಣ್ ಸಾಗರ್ಜಿ ಎಲ್ರಿಗೂ ಬಹಳ ಪರಿಚಿತ, ಬಹಳ ಪಾಪ್ಯುಲರ್. ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು ತರುಣ್ ಸಾಗರ್ಜಿಯಲ್ಲಿ ಚಾತುರ್ಮಾಸ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಹೋಗ್ಬಿಟ್ಟ. ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ತರುಣ್ ಸಾಗರ್ಜಿಯವರ ದರ್ಶನ ಮಾಡಿದ್ದೀರೋ ಗೊತ್ತಿಲ್ಲ. ದರ್ಶನ ಮಾಡಿದವರಿಗೆ ಗೊತ್ತಿದೆ. ಅವರೊಂಥರ ಸ್ವಲ್ಪ ವೈಶಿಷ್ಟ್ಯ. ಯಾರ ಹತ್ರ ಆದ್ರೂ ಮಾತಾಡ್ಬೋದು ಅಂತ ಆದ್ರೆ ತುಂಬಾ ಮಾತಾಡ್ತಿದ್ರು. ಮಾತನಾಡೋದು ಬೇಡ ಅಂತ ಅನ್ಸಿದ್ರೆ ಏನೂ ಮಾತಾಡ್ತಿರ್ಲಿಲ್ಲ. ನಾನು ಹೋದಾಗ ಏನೂ ಮಾತಾಡ್ಲಿಲ್ಲ, ನಂಗೇನು ಬೇಸರ ಆಗ್ಲಿಲ್ಲ, ದರ್ಶನ ಮಾಡಿದೆ ಅಷ್ಟೇ. ಆದ್ರೆ ಈ ಕಾಲೇಜ್ ಹುಡುಗ ಹೋಗಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ. ಗುರುಗಳಿಗೆ ಅನ್ನಿಸ್ತು ಇವನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸಿತು. ತಕ್ಷಣ ಕೇಳಿದ್ರು, ಏನಪ್ಪಾ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರಂತೆ. ಹುಡುಗ ಪಕ್ಕದಲ್ಲಿ ಪುಸ್ತಕ ಇತ್ತು, ಎತ್ತಿ ತೋರಿಸಿದ. ಕಾಲೇಜ್ ಹುಡುಗರು, ಸ್ವಾಮಿ ಕಾಲೇಜಿಗೆ ಹೋಗ್ತೇನೆ ಅಂತ. ಬಹಳ ತಮಾಷೆ ಇದೆ ಗೊತ್ತಾ, ಇಲ್ಲಿ ಮಕ್ಕಳು ಇದ್ದಾರೆ. ಈ ಚಿಕ್ಕ ಕ್ಲಾಸಿನ ಮಕ್ಕಳಿಗೆ ಜಾಸ್ತಿ ಪುಸ್ತಕ, ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ಒಂದೇ ಪುಸ್ತಕ. ನೀವು ನೋಡಿ ಬಸ್ಸಲ್ಲಿ ಹೀಗೆ ಇಟ್ಕೊಂಡು ಹೋಗ್ತಾರೆ. ನಾನದು ಕೇಳಿದ್ದೆ ಒಂದ್ಸಲ. ಅದಕ್ಕೆ ಒಬ್ಬ ನನ್ನ ವಿದ್ಯಾರ್ಥಿ ಹೇಳಿದ, ಸರ್ ಅದು ಹಿಡ್ಕೊಂಡು ಹೋಗ್ತಿರ್ಲಿಲ್ಲ ಸರ್, ಆದ್ರೆ ಬಸ್ಸಲ್ಲಿ ಸಿ ಕೊಡುದಿಲ್ಲ, ಅಂದ್ರೆ ಕನ್ಸೆಷನ್ ಕೊಡುದಿಲ್ಲ, ನೀವು ಕಾಲೇಜಿಗೆ ಹೋಗುದು ಅಲ್ಲ ಹೇಳ್ತಾರೆ, ಅದಕ್ಕೆ ಇದನ್ನ ಇಟ್ಕೊಂಡು ಹೋಗುದು ಅಂತ. ಚಿಕ್ಕ ಕ್ಲಾಸಲ್ಲಿ ಮಕ್ಕಳು ಒಳಗೆ ಹೋದ್ರು, ಬಸ್ಸಲ್ಲಿ ಹೋದ್ರು, ಚೀಲ ಒಳಗೆ ಹೋಗುದಿಲ್ಲ, ರಿಕ್ಷಾದಲ್ಲಿ ಎಲ್ಲ. ಅಷ್ಟು ಕಷ್ಟ ನೋಡಿ. ಮೇಲ್ಮೇಲೆ ಹೋದಾಗ ಹಾಗೆ ಇವ ಒಂದು ಪುಸ್ತಕ ತೋರಿಸಿ ಹೇಳ್ದ, ಸ್ವಾಮಿ ನಾನು ಕಾಲೇಜಿಗೆ ಹೋಗ್ತೇನೆ ಎಂದ. ಯಾಕೆ ಹೋಗ್ತೀಯ ಕಾಲೇಜಿಗೆ ಅಂದ್ರು. ಯಾಕೆ ಅಂದ್ರೆ ಓದ್ಲಿಕ್ಕೆ ಅಂದ. ಯಾಕೆ ಓದ್ತೀಯ ಅಂದ್ರು. ಅಯ್ಯೋ ಮಾರ್ಕ್ಸ್ ಬರ್ಬೇಕಲ್ಲ ಸ್ವಾಮಿ ಅದಕ್ಕೆ ಅಂತ. ಮಾರ್ಕ್ಸ್ ಯಾಕೆ ಬೇಕು ನಿಂಗೆ ಅಂದ್ರು. ಎಲ್ಲ ಯಾಕೆ 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 ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಮಾರ್ಕ್ಸ್ ಯಾಕೆ ಅಂದ್ರು. ಅಯ್ಯೋ ಒಳ್ಳೆ ಸರ್ಟಿಫಿಕೇಟ್ ಇರ್ಬೇಕಲ್ಲ ಸ್ವಾಮಿ ಇಂದ. ಸರ್ಟಿಫಿಕೇಟ್ ಯಾಕೆ ಅಂದ್ರು. ಅಯ್ಯೋ ಕೆಲಸ ಸಿಗಬೇಕಲ್ಲ ಸ್ವಾಮಿ, ಇಲ್ಲದ್ರೆ ಸರ್ಟಿಫಿಕೇಟ್ ಇಲ್ಲದ್ರೆ ಕೆಲಸ ಸಿಗುತ್ತೆ ಅಂತ. ಹೌದಾ, ಕೆಲಸ ಯಾಕೆ ಅಂದ್ರೆ, ನಾನು ಮದುವೆ ಆಗ್ಬೇಕಲ್ಲ, ಕೆಲಸ ಇಲ್ಲದ್ರೆ ಹುಡುಗಿ ಯಾಕೆ ಕೊಡ್ತಾರೆ ಅಂತ. ಹೌದಾ, ಮದುವೆ ಯಾಕೆ ಆಗ್ತೀಯಾ ಅದು. ಅಯ್ಯೋ ನಾನು ಸಂಸಾರ ಮಾಡ್ಬೇಕಲ್ಲ ಸ್ವಾಮಿಯಿಂದ. ಸಂಸಾರ ಯಾಕೆ ಮಾಡ್ಬೇಕು ಅಂದ್ರು. ನಾನು ಬದುಕ್ಬೇಕಲ್ಲ ಸ್ವಾಮಿಯಿಂದ. ಕೊನೆಯ ಪ್ರಶ್ನೆ ತರುಣ್ ಸಾಗರ್ಜಿ ಕೇಳಿದ್ರು, ನೀನ್ ಯಾಕೆ ಬದುಕ್ಬೇಕು ಅಂತ. ಅಷ್ಟರವರೆಗೂ ಉತ್ತರ ಕೊಡ್ತಾ ಇದ್ದ ಹುಡುಗ ತಣ್ಣಗಾಗ್ಬಿಟ್ಟ. ಯಾಕೆ ಬದುಕ್ಬೇಕು. ನಾನು ಈ ಕಥೆ ಹೇಳ್ತಾ ಇರ್ಬೇಕಾದ್ರೆ ಒಂದ್ ಮಾತು ಕೇಳ್ತಾ ಇರ್ತೇನೆ, ಅವನಿಗಲ್ಲ ನಮ್ಗೆ ಕೇಳಿದ್ರೆ ಏನು ಉತ್ತರ ಕೊಡ್ತಿದ್ವು. ಅವನು ಬಿಡಿ, ಯಾಕೆ ಬದುಕ್ಬೇಕು.
ಆದ್ರೆ ಅವ ಜಾಣ, ಮೊದಲೇ ಹೇಳಿದ್ದೇನೆ. 2 ನಿಮಿಷ ಬಿಟ್ಟ ಆಚೆ ನೋಡ್ದ ಈಚೆ ನೋಡ್ದ, ಸ್ವಾಮಿ ಎಲ್ಲರೂ ಬದುಕ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಬದುಕಬೇಕು. ಜಾಣತನದಿಂದ ಉತ್ತರ ಕೊಟ್ಟ, ಎಲ್ಲರೂ ಬಹಳ ಸಲ ನಮ್ಮ ಉತ್ತರನೂ ಅದೇನ ಅಂತ, ಎಲ್ಲರೂ ಬದುಕ್ತಾ ಇದ್ದಾರೆ, ನಾವು. ಆದ್ರೆ ಬದುಕಿಗೆ ಒಂದು ಉದ್ದೇಶ ಇಲ್ವಾ? ಬದುಕಿಗೆ ಒಂದು ಉದ್ದೇಶ ಇಲ್ವಾ? ಗುರಿ ಇಲ್ವಾ? ಯಾವುದದು ಗುರಿ? ಇನ್ನೂ ಒಂದು ಕತೆ ಜೋಡಿಸ್ಬಿಡ್ತೇನೆ, ತಡ ಆದ್ರೂ ಪರವಾಗಿಲ್ಲ, ಮತ್ತೆ ನಾಳೆ ಕತೆ ಓಡಿಸೋದು ನಾನೇ ಅಲ್ವಾ. ಆದ್ದರಿಂದ ಬಂಧುಗಳೇ, ಸಿದ್ಧಚಕ್ರ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಕತೆ ಅನ್ವಯಿಸ್ತದೆ. ಆದ್ದರಿಂದ ಇದನ್ನು ಕೈಗೆತ್ತಿಕೊಳ್ತೇನೆ. ಥಾಯ್ಲೆಂಡ್ ದೇಶದಲ್ಲಿ ಒಂದ್ಸಲ ಹೈವೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ದೊಡ್ಡ ರಸ್ತೆ. ಜನಗಳಿಗೆ ಹೇಳಿದ್ರು, ನಿನ್ನ ಅಂಗಡಿ ತೆಗಿಬೇಕು, ನಿನ್ ಜಮೀನು ಹೋಗ್ತದೆ, ನಿನ್ ಮನೆ ತೆಗಿಬೇಕು. ದೇಶಭಕ್ತಿ ಇದೆ ಅವರಿಗೆ, ಎಲ್ಲ ತೆಗಿತೇವೆ ಅಂತ. ಆದ್ರೆ ಸಮಸ್ಯೆ ಎಲ್ಲಿ ಬಂತು ಅಂದ್ರೆ, ಆ ಥಾಯ್ಲೆಂಡ್ ದೇಶದ ಮುಖ್ಯ ಪಟ್ಟಣದ ಕೇಂದ್ರ ಭಾಗದಲ್ಲಿ ಒಂದು ಬೌದ್ಧ ದೇವಸ್ಥಾನ ಇತ್ತು. ಬೌದ್ಧ ದೇವಸ್ಥಾನ, ಅಲ್ಲೆಲ್ಲ ಬೌದ್ಧರು ಜಾಸ್ತಿ, ಹೆಚ್ಚು ಜನ. ಆ ಬೌದ್ಧ ದೇವಸ್ಥಾನವನ್ನು ತೆಗೀಬೇಕು ಅಂತ ಬಂದ್ರು. ಜನ ಹೇಳಿದ್ರು, ನಮ್ಮ ಮನೆ ಕೊಡ್ತೇವೆ, ಹೊಲ ಕೊಡ್ತೇವೆ, ಅಂಗಡಿ ತೆಗಿತೇವೆ, ಏನ್ ಬೇಕಾದ್ರೆ ತೆಗಿತೇವೆ, ಆದ್ರೆ ಆ ದೇವಸ್ಥಾನ ತೆಗಿಲಿಕ್ಕೆ ಮಾತ್ರ ಬಿಡಲ್ಲ ನಾವು. ಯಾಕಪ್ಪ ಬಿಡಲ್ಲ? ಆಗ ಅವರು ಹೇಳಿದ್ರು, 2 ಕಾರಣಕ್ಕಾಗಿ ಬಿಡಲ್ಲ. ಒಂದು, ಅಲ್ಲಿರ್ತಕ್ಕಂಥ ದೇವರು ಯಾರಿದ್ದಾರೆ, ಬುದ್ಧ, ಅವನನ್ನ ಏನು ಪ್ರಾರ್ಥನೆ ಮಾಡಿದ್ರು ನಮ್ಮ ಆಸೆಗಳು ಈಡೇರ್ತವೆ. ಬಹಳ ಮಹಿಮೆ ಇರ್ತಕ್ಕಂಥ ಮೂರ್ತಿ, ಆದ್ರಿಂದ ನಾವು ಬಿಡಲ್ಲ. 2ನೇದು, ಅದು ಮಣ್ಣಿನ ಮೂರ್ತಿ, ರಚನೆ ಮಾಡಿರೋದು ಮಣ್ಣಿನಿಂದ. ಹಾಗಾಗಿ ಮಣ್ಣಿನ ಮೂರ್ತಿಯನ್ನು ನೀವೇನಾದ್ರು ತೆಗೆದು ಬೇರೆ ಕಡೆ ಕೊಂಡೋಗ್ತೀರಿ ಅಂದ್ರೆ ಅದು ಹಾಳಾಗ್ತದೆ, ಆದ್ರಿಂದ ನಾವು ತೆಗಿಲಿಕ್ಕೆ ಬಿಡಲ್ಲ ಅಂತ. ಏನ್ ಮಾಡಿದ್ರು ಜನ ಗಲಾಟೆ ಮಾಡಿದ್ರು. ಕೊನೆಗೆ ಸರ್ಕಾರ ಒಂದು ತೀರ್ಮಾನ ಮಾಡಿತು. ಏನು ಅಂದ್ರೆ, ಆ ಮೂರ್ತಿಯನ್ನ ಮುಟ್ಲಿಕ್ಕಿಲ್ಲ, ಮೂರ್ತಿಯ ಸುತ್ತ ಇರ್ತಕ್ಕಂಥ ಭೂಮಿಯನ್ನೇ ಕತ್ತರಿಸಿ ತಗೊಂಡು ಹೋಗಿ ಇನ್ನೊಂದು ಕಡೆಗೆ ಇಡೋದು ಅಂತ ತೀರ್ಮಾನ. ಈಗೆಲ್ಲ ಟೆಕ್ನಾಲಜಿ ಬಂದಿದೆ. ಇದನ್ನೇ ಹೇಳಿದ್ರು ಜನರಿಗೆ, ಮೂರ್ತಿಯನ್ನ ಮುಟ್ಟಲ್ಲ ನಾವು, ದೇವಸ್ಥಾನ ಬೇರೆ ಕಟ್ತೇವೆ, ಬೇರೆ ಮಾಡಿಕೊಡ್ತೇವೆ. ಆಗ ಆಯ್ತು ಅಂದ್ರು ಜನ. ಸರಿ, ದೊಡ್ಡ ದೇವಸ್ಥಾನ ನಿರ್ಮಾಣ ಆಯ್ತು. ದೇವಸ್ಥಾನ ನಿರ್ಮಾಣ ಆಗಿ 1 ದಿವಸ ಶುಭ ಮುಹೂರ್ತದಲ್ಲಿ ಜನ ಎಲ್ಲ ಬಂದಿದ್ದಾರೆ. ಸಾವಿರ ಸಂಖ್ಯೆಯ ಜನ ಬಂದಿದ್ದಾರೆ. ದೊಡ್ಡ ಕ್ರೇನ್ಗಳು ಬಂದು ಅದನ್ನ ಭೂಮಿ ಸಮೇತ ಕತ್ತರಿಸಿ ಹಾಗೆ ಒಂದಿಷ್ಟು ಅಲ್ಲಾಡದ ಹಾಗೆ ಟ್ರಾಲಿಯ ಮೇಲಿಟ್ರು. ಈಗ ಟ್ರಾಲಿ ಹೊರಟಿದೆ, ಜನ ಜೈಕಾರ ಹಾಕ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಎಲ್ಲಿತ್ತೋ ಗೊತ್ತಿಲ್ಲ, ಮಳೆ ಬರ್ಲಿಕ್ಕೆ ಶುರುವಾಯಿತು. ಮಣ್ಣಿನ ಮೂರ್ತಿ ಬೇರೆ ಟ್ರಾಲಿಯಲ್ಲಿ ಇಟ್ಟಿದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಮಣ್ಣಿನ ಮೂರ್ತಿ ಮೇಲೆ ಮಳೆ ಬೀಳ್ಲಿಕ್ಕೆ ಶುರುವಾಯ್ತು. ಯೋಚನೆ ಮಾಡಿ ಏನಾಗ್ಬೇಕು. ಇವರೇನು ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ, ಮಳೆ ಬರ್ತದೆ ಅಂತ ಲಕ್ಷಣವೇ ಇಲ್ಲ. ಮಳೆ ಬೀಳ್ಲಿಕ್ಕೆ ಶುರುವಾದ ಕೂಡ ಇಲ್ಲಿಂದ ಬೀಳ್ತಾ ಇದ್ದಾಗೆ ಆ ಮಣ್ಣಿನ ಕವಚ ಕರಗ್ಲಿಕ್ಕೆ ಶುರುವಾಯಿತು. ಜನ ಒಂದೇ ಸಲ ಮಳೆ ಎಲ್ಲ ಜೋರಾಗ್ಲಿಕ್ಕೆ ಶುರುವಾಯಿತು. ಜನ ಓಡಿ ಬದಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಶುರು ಮಾಡಿ, ಬದಿಯಲ್ಲಿ. ಆದ್ರೆ ಅಳ್ತಾ ಇದ್ದಾರೆ ಎಲ್ಲರೂ ಕೂಡ, ಕೈ ಮುಗಿದು ಕೇಳ್ತಾ ಇದ್ದಾರೆ, ಭಗವಂತ ನಿನ್ನನ್ನು ಉಳಿಸ್ಕೊಳ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ನಾವು, ಆದ್ರೆ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ ಓ ದೇವ್ರೇ ಅಂತ ಅವ್ರು ಹೇಳ್ತಾ ಇದ್ದ ಹಾಗೆ 2-3 ನಿಮಿಷ ಕಳೆದಿಲ್ಲ, ಒಂದು ಅದ್ಭುತ ನಡೆಯಿತು. ಏನ್ ಅದ್ಭುತ ಅಂತ ಕೇಳಿದ್ರೆ, ಮಳೆ ನೀರು ಬೀಳ್ತಾ ಇದ್ದ ಹಾಗೆ ಮಣ್ಣು ಹೀಗೆ ಕರಗಿ ಹೋಗ್ತಾ ಇದ್ದ ಹಾಗೆ ಒಳಗಡೆ ಇನ್ನೊಂದು ಬಂಗಾರದ ಮೂರ್ತಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ವಾಸ್ತವ ಏನಿತ್ತು ಅಂದ್ರೆ, ಅವರ ಹಿರಿಯರು ಬಂಗಾರದಿಂದಲೇ ಮೂರ್ತಿ ಮಾಡಿ ಕಳ್ಳರು ಕದ್ಕೊಂಡು ಹೋಗದಿರ್ಲಿ ಅಂತ ಅದಕ್ಕೆ ಮಣ್ಣು ಮೆತ್ತಿ ಮೂರ್ತಿ ಮಾಡಿ ಇಟ್ಟಿದ್ರು. ಮಣ್ಣಿನ ಮೂರ್ತಿಯಿಂದ ಗೊತ್ತಾಗ್ಲಿ ಅಂತ ಆಯ್ತು. ಈಗ ಜನ ನೋಡಿ ಜಿಗಿದ್ರು ಬೀದಿಗೆ. ಯಾಕಂದ್ರೆ ಅವರಿಗೆ ನೆಂದ್ರೆ ಏನು ಚಿಂತೆ ಇಲ್ಲ, ಮೂರ್ತಿ ಉಳಿಯುತ್ತದೆ, ಬಂಗಾರದ ಮೂರ್ತಿ ಹೊರಗೆ ಬರ್ತಾ ಇದೆ ಅಂತ ಜೇಕಾರ ಹಾಕ್ತಾ ತಕ್ಕೊಂಡು ಹೋಗಿ ಅದನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅಯ್ಯೋ, ಬೌದ್ಧ ಧರ್ಮದ ಈ ಕಥೆಯನ್ನು ನಮ್ಗೆ ಜೈನರಿಗೆ ಯಾಕೆ ಹೇಳಿದ್ರಿ ಅಂತ ನೀವು ಅಂದ್ಕೊಳ್ತೀರಿ. ಇದರಲ್ಲಿ ಜೈನರ ಸಂದೇಶ ಇದೆ. ಏನು ಅಂದ್ರೆ, ಆತ್ಮ ಬಂಗಾರದ ಮೂರ್ತಿಯೇ. ನಮ್ಮ ಉದ್ದೇಶ ಹೊರಗಡೆ ಅಂಟ್ಕೊಂಡಿರ್ತಕ್ಕಂತಹ ಕರ್ಮವೆಂಬ ಮಣ್ಣನ್ನ ಕಳ್ಕೊಂಡು ಒಂದಲ್ಲ ಒಂದು ದಿವಸ ಬಂಗಾರದ ಮೂರ್ತಿ ಪ್ರಕಟ ಆಗ್ಬೇಕು ಅಂತ ತಾನೇ ಸಿದ್ಧಚಕ್ರ ಆರಾಧನೆ. ಅದೇ ಉದ್ದೇಶಕ್ಕಾಗಿ ಬೆಳಗಿಂದ ಮಹಾರಾಜರು ಹೇಳ್ತಾ ಇದ್ದಾರೆ, ಕರ್ಮ ಕಳ್ಕೊಳ್ಳಿ. ಅಷ್ಟಕರ್ಮಗಳು ಯಾವುದು? ಕರ್ಮ ನಾಳೆ ಮತ್ತೆ ಕೇಳ್ತಾರಂತೆ, ರೆಡೀರಿ. ಆದ್ದರಿಂದ ಈ ಕರ್ಮಗಳನ್ನ ಕಳ್ಕೊಳ್ಳುವುದೇ ಜೀವನದ ಪರಮ ಗುರಿ, ಉದ್ದೇಶ. ಆ ಗುರಿಯನ್ನು ಸಾಧಿಸಿದ್ದರೆ ಆ ಸಮವ ಶರಣದಲ್ಲಿ ತೀರ್ಥಂಕರನಾಗಿ ಕೂಡ ಕಂಗೊಳಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ತೀರ್ಥಂಕರರ ವರ್ಣನೆ ಬಹಳ ಮುಖ್ಯ ಆಗ್ತದೆ. ಅಂತ ತೀರ್ಥಂಕರರನ್ನ ವರ್ಣಿಸ್ತಕ್ಕಂಥ ಪದ್ಯವನ್ನು ಅವರು ಹೇಳ್ತಾರೆ. ಅದಕ್ಕೆ ಕವಿ ಹೇಳ್ತಾನೆ ಬಹಳ ಚಂದ ಮಾಡಿ, ಇದು ಶಾಸ್ತ್ರಗಳಲ್ಲಿ ಕೂಡ ಬರ್ತದೆ. ಏನು ಅಂದ್ರೆ, ಒಂದು ಕಬ್ಬಿನ ಜಲ್ಲೆಯನ್ನು ತಂದು 2 ಪ್ರಾಣಿಗಳ ಎದುರಿನಲ್ಲಿ ಹಾಕಿದರೆ
ಆಡು ಅದರ ಸೊಪ್ಪು ತಿಂತದಂತೆ, ಆದರೆ ಆನೆ ಆ ಕಬ್ಬಿನ ಜಲ್ಲೆಯನ್ನು ಅರೆದು ಅದರ ರಸ ಕುಡಿಯುತ್ತದೆ ಅಂತ. ನಾವು ಅಷ್ಟೇ, ಒಂದು ವಿಷಯದಿಂದ ಅದರ ಒಳಗಿನ ಸತ್ವವನ್ನು ತಗೊಳ್ತೇವೋ ಬರೇ ಹೊರಗಿನ ಚಂದವನ್ನು ನೋಡಿ ಆನಂದಿಸ್ತೇವೋ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದರೆ ಜೈನ ಧರ್ಮ ಹೇಳ್ತದೆ ಒಳಗಿನ ಸತ್ವವನ್ನು ಗ್ರಹಿಸಿಕೊಳ್ಬೇಕು. ಹಾಗೆ ಸಮವಶರಣನ್ನು ವರ್ಣಿಸುವಾಗ ಕಣ್ಣು ಮುಚ್ಚಿಕೊಂಡು ಅದನ್ನು ಆಸ್ವಾದಿಸ್ತಾನೆ ಭರತ ಚಕ್ರವರ್ತಿ. ಹಾಗೆ ಆಸ್ವಾದಿಸ್ತಾ ಆಸ್ವಾದಿಸ್ತಾ ಆನಂದಿಸಿ ಒಂದು ಸಂತೃಪ್ತಿ ಆದ್ಮೇಲೆ ಕೈ ಸನ್ನೆ ಮಾಡಿದ, ಸಾಕು ಅಂತ. ಈಗ ತನ್ನ ದೃಷ್ಟಿಯನ್ನ ಬೇರೆ ಕಡೆಗೆ ಹೊರಳಿಸಿದ್ದಾನೆ. ಅಲ್ಲಿ ತುಂಬಾ ಜನ ಕವಿಗಳಿದ್ದಾರೆ, ಆ ಕವಿಗಳ ಕಡೆ ಕಣ್ಣು ಹೊರಳಿಸಿದ್ದಾನೆ. ಆವಾಗ ಹಲವು ಕವಿಗಳಲ್ಲಿ ಬಹಳ ಶ್ರೇಷ್ಠನಾಗಿರ್ತಕ್ಕಂಥ ಕವಿ ಎದ್ದು ನಿಲ್ತಾನೆ. ಯಾರವನು? ಕವಿಗಳು ಹಲಬರುಂಟವರ ಮಧ್ಯದಳೊಬ್ಬ ದಿವಿಜ ಕಲಾಧರನೆಂಬ. ಕವಿಗಳು ಹಲಬರುಂಟವರ ಮಧ್ಯದಳೊಬ್ಬ ದಿವಿಜ ಕಲಾಧರನೆಂಬ. ಕವಿಯಿದ್ದನವನ ಮೊಗವ ನೋಡಲೋಡನ, ಕವಿ ನೋಡಿದನು ಭಾವವರಿಯು. ಆ ಕವಿ ನೋಡಿದನು ಭಾವವರಿಯು. ದಿವಿಜ ಕಲಾಧರ ಅನ್ನತಕ್ಕಂಥ ಕವಿ ಇದ್ದಾನೆ, ಬಹಳ ಶ್ರೇಷ್ಠನಾದಂಥ ಕವಿ. ಅವನ ಕಡೆ ನೋಡಿದ್ದೇ ತಡ ದಿವಿಜ ಕಲಾಧರ ಎದ್ದು ನಿಲ್ತಾನೆ. ಎದ್ದು ನಿಂತು ತನ್ನ ಕಾವ್ಯವನ್ನ ಭರತೇಶನ ಮುಂದೆ ವರ್ಣಿಸ್ತಾನೆ. ಯಾವ ಕಾವ್ಯ? ಭರತೇಶನ ಕುರಿತಾಗಿರ್ತಕ್ಕಂಥ ಕಾವ್ಯವೇ, ಆಧ್ಯಾತ್ಮದ ಕಾವ್ಯ. ಅವನು ಹೇಳ್ತಾನೆ, ಸ್ವಾಮಿ, ಈ ಜಗತ್ತಿನಲ್ಲಿ ರಾಜಮಹಾರಾಜರು ಬೇಕಾದಷ್ಟು ಜನ ಇರಬಹುದು. ಆ ರಾಜಮಹಾರಾಜರೆಲ್ಲ ತಮ್ಮ ಲೌಕಿಕ ವೈರಿಗಳನ್ನ, ಲೌಕಿಕ ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡುವವರು ಇರಬಹುದು. ಆದರೆ ನಮ್ಮ ರಾಜ ಹಾಗಲ್ಲ. ಅವನು ಲೌಕಿಕದ ಶತ್ರುಗಳಿಗಿಂತಲೂ ಆಧ್ಯಾತ್ಮಿಕ ಶತ್ರುಗಳನ್ನ, ಆತ್ಮನಿಗೆ ಶತ್ರುಗಳಾಗಿರ್ತಕ್ಕಂತಹ ಕರ್ಮಗಳನ್ನು ನಾಶ ಮಾಡುವುದಕ್ಕೆ ಹೆಚ್ಚು ಚಿಂತಿಸುವವನು ನಮ್ಮ ಒಡೆಯ. ಹಾಗಾಗಿ ಎಲ್ಲ ರಾಜರಂತಲ್ಲ ನಮ್ಮ ಭರತೇಶ. ಅವನಿಗೆ ರಾಗರಸಿಕತೆಯೂ ಉಂಟು, ವೀತರಾಗರಸಿಕತೆಯೂ ಉಂಟು. ಅವನಿಗೆ ಲೌಕಿಕವಾದಂತಹ ಸುಖಭೋಗಗಳಲ್ಲೂ ಆಸಕ್ತಿ ಇಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ವೀತರಾಗತ್ವದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಕೊಡ್ತಾನವ. ಭೋಗ ವಿಚಾರವೂ ಬೇಕು, ಯೋಗ ವಿಚಾರವೂ ಬೇಕು ನಮ್ಮ ಒಡೆಯನಿಗೆ ಅಂತ ಹೇಳ್ತಾ ಮುಂದೊಂದು ಪದ್ಯ ಹೇಳ್ತಾನೆ. ನಮ್ಮ ಜೀವನಕ್ಕೆ ಬಹಳ ಹತ್ತಿರ ಇರೋದ್ರಿಂದ ಆ ಪದ್ಯವನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ದಿವಿಜ ಕಲಾಧರ ಹೇಳ್ತಾನೆ, ತನು ಜೀನಗ್ರಹವೆಂದು ಮನಸಿಂಹ ಪೀಠವೆಂದನು ಪರಮಾತ್ಮನೆ ಜೀನನೆಂದು. ತನು ಜೀನಗ್ರಹವೆಂದು ಮನಸಿಂಹ ಪೀಠವೆಂದನು ಪರಮಾತ್ಮನೆ ಜೀನನೆಂದು. ನೆನಹನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ತಾಗ ಜಿನನಾಥ ತೋರುವನೊಳಗೆ. ಆ ಜಿನನಾಥ ತೋರುವನೊಳಗೆ. ಬಹಳ ಸುಂದರವಾದಂಥ ಪದ್ಯ. ನಂಗೆ ಗೊತ್ತಿಲ್ಲ ಈ ಕಡೆಯವರ ಕಥೆ ಎಂಥದ್ದು ಅಂತ. ಆದ್ರೆ ನಮ್ಮ ಕಡೆ ಇದನ್ನು ಕೆಲವು ಆಮಂತ್ರಣ ಪತ್ರಿಕೆಗಳಲ್ಲೆಲ್ಲ ಹಾಕ್ತಾರೆ. ತನು ಜಿನಗ್ರಹವೆಂದು ಮನಸಿಂಹ ಪೀಠದೋಳು ಅನುಪಮಾತ್ಮನೆ ಜಿನನೆಂದು, ನೆನಹನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಬಾಗ ಜಿನನಾಥ ತೋರುವನೊಳಗೆ ಅಂತ. ಅರ್ಥ ಎಂಥದ್ದು ಗೊತ್ತಿರೋದಿಲ್ಲ ಎಷ್ಟೋ ಸಲ. ಬಹಳ ವಿಚಿತ್ರವಾದ ಕೆಲವು ಮದುವೆ ಕಾಗದಗಳಲ್ಲಿ ಹಾಕುವುದನ್ನು ನೋಡಿದ್ದೇನೆ. ಇದಲ್ಲ, ಬೇರೆ. ಪೊಡವಿನರ್ತಿಸಿ ಮುಕ್ತಿ ಸತಿಯಾಗಿ ಅಂತ ರತ್ನಾಕರಣ ಪದ್ಯ. ಸ್ವಾರಸ್ಯ ಏನು ಅಂದ್ರೆ, ಆ ಪದ್ಯದ ಅರ್ಥ ಗಮನಿಸಿ, ಮದುವೆ ಕಾಗದದಲ್ಲಿ ಹಾಕೋದು. ಆ ಪದ್ಯದ ಅರ್ಥ ಏನು ಅಂದ್ರೆ, ಸಂಸಾರವನ್ನ ಬಿಟ್ಟು ನೀನು ಸನ್ಯಾಸಿಯಾಗಿ ಮುಕ್ತಿಯನ್ನ ಪಡೆ ಅಂತ ಇರುವುದು ಅರ್ಥ. ಅದನ್ನು ಮದುವೆ ಕಾಗದದಲ್ಲಿ ಪ್ರಿಂಟ್ ಮಾಡೋದು. ದೇವರೇ ಗತಿ. ಮತ್ತೆ ಹೆಂಡತಿಯೊಟ್ಟಿಗೆ ಜೀವನ ಮಾಡೋದು. ಈ ತರದ ಜನಗಳು. ಆದ್ದರಿಂದ ಅರ್ಥ ಗೊತ್ತಿರ್ಬೇಕು ನಮ್ಗೆ. ಅಲ್ಲಿ ಬರೇ ಪೊಡವಿನ ಅರ್ತಿಸೆ ಮುಕ್ತಿ ಸತಿಯಾಗಿ ವಿವಾಹ ಆ ಶಬ್ದಗಳಿವೆ ಅನ್ನೋ ಕಾರಣಕ್ಕಾಗಿ ಬಳಸುವುದಲ್ಲ. ನೋಡಿ, ಇಲ್ಲಿದೆ, ಚೆನ್ನಾಗಿದೆ. ಕವಿ ಭರತೇಶನನ್ನ ಕುರಿತು ಹೇಳ್ತಾನೆ, ತನು ಜಿನ ಗ್ರಹವೆಂದು ಮನಸಿಂಹ ಪೀಠದೊಳು ಅನುಪಮಾತ್ಮನೆ ಜಿನನೆಂದು, ನೆನೆಹಾನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ ಜಿನನಾಥ ತೋರುವನು. ಎಂತ ಸುಂದರವಾದ ಪದ್ಯ. ದಯವಿಟ್ಟು ಗಮನಿಸಿ, ನಮ್ಗೆ ಆದರ್ಶ ಇದೆ. ನನಗೆ ಯಾವಾಗಲೂ ಬಸವಣ್ಣ ನೆನಪಾಗುವುದು ಈ ಪದ್ಯವನ್ನು ಹೇಳಬೇಕಾದ್ರೆ. ಬಸವಣ್ಣ ಒಂದ್ ಕಡೆ ಹೇಳ್ತಾರೆ ವಚನದಲ್ಲಿ, ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ.
ಎಷ್ಟು ಚೆನ್ನಾಗಿದೆ. ಅಂದ್ರೆ ನಾವು ನಮ್ಮ ಶರೀರವನ್ನೇ ಬಸದಿಯನ್ನಾಗಿ ಮಾಡಿಕೊಳ್ಳಬೇಕು, ಜಿನಮಂದಿರವನ್ನಾಗಿ ಮಾಡಿಕೊಳ್ಬೇಕು. ಭರತೇಶನ ಪದ್ಧತಿ ಅದು. ತನು ಜಿನಗ್ರಹ. ಈ ಶರೀರ ಅನ್ನೋದೊಂದು ಜಿನಗ್ರಹ. ಮನ ಸಿಂಹಾಸನ, ಸಿಂಹಾಸನ ಇದೆಯಲ್ಲ, ತನುಜಿನ ಗ್ರಹವೆಂದು ಮನಸಿಂಹ ಪೀಠಗಳು. ಮನಸ್ಸು ಎನ್ನುವುದು ಸಿಂಹಪೀಠ, ಭಗವಂತ ಕೂತ್ಕೊಳ್ತಕ್ಕಂಥ ಸಿಂಹಪೀಠ. ಅನುಪಮ ಆತ್ಮನೇ ಜಿನನೆಂದು. ಒಳಗಿರ್ತಕ್ಕಂಥ ಆತ್ಮನೇ ಪರಮಾತ್ಮ, ಜಿನೇಶ್ವರ, ಸಿದ್ಧಪರಮೇಶ್ವರಿ ಅಂತ ಯೋಚನೆ ಮಾಡಿ ನೆನೆಹಾನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ, ಒಳಗೆ ಹೊರಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಬಿಟ್ಟು ಕಣ್ಣು ಮುಚ್ಚಿ ನೋಡುವಾಗ ಜಿನನಾಥ ತೋರುವನೊಳಗೆ, ಒಳಗಡೆ ಜಿನೇಶ್ವರನೇ ಕಾಣಿಸ್ಬೇಕು, ನೀನು ಆ ರೀತಿ ಸಾಧನೆ ಮಾಡುವವನು ಅಂತ ಭರತೇಶನನ್ನ ಆತ ಹೊಗಳುತ್ತಾನೆ. ಸ್ವಾಮಿ, ನಿನ್ನ ಈ ರೀತಿಗೆ ನಾವು ಮನಸ್ಸೋತವರು. ಯಾಕೆಂದ್ರೆ ನೀನು ಶರೀರವನ್ನ ಶರೀರ ಅಂತ ಭಾವಿಸಿದವನಲ್ಲ, ಶರೀರವನ್ನ ಜಿನಮಂದಿರ ಅಂತ ಭಾವಿಸಿಕೊಂಡು, ಮನಸ್ಸನ್ನ ಸಿಂಹಪೀಠ ಅಂತ ಭಾವಿಸಿಕೊಂಡು, ಆತ್ಮನನ್ನ ಜಿನೇಶ್ವರ ಅಂತ ಭಾವಿಸಿಕೊಂಡು ನಿತ್ಯ ಸಾಧನೆ ಮಾಡುವ ನಿನ್ನ ಈ ಮಾದರಿ ಶ್ರೇಷ್ಠವಾದದ್ದು. ಅಷ್ಟೇಯಾ? ಜೊತೆಗೆ ಕೊಡಬೇಕು, ಕೊಡುವಲ್ಲಿ ಪಾತ್ರವರಿಯಬೇಕು, ನುಡಿಬೇಕು, ಮೌನವೂ ಬೇಕು. ಕೊಡಬೇಕು, ಕೊಡುವಲ್ಲಿ ಪಾತ್ರವರಿಯಬೇಕು, ನುಡಿಬೇಕು, ಮೌನವೂ ಬೇಕು. ಬಡವರಂತಿರಬೇಕು, ಪ್ರಭುವಿನಂತಿರಬೇಕು, ನಡೆಯುವುದು ಜಾತಿ ಕ್ಷತ್ರಿಯರ. ನಡೆಯುವುದು ಜಾತಿ ಕ್ಷತ್ರಿಯರ. ಎಂಥ ಚಂದದ ಪದ್ಯ. ಕವಿ ಹೇಳ್ತಾನೆ, ಭರತೇಶ ನಿನ್ನ ರೀತಿ ಹೇಗೆ ಅಂತ ಕೇಳಿದ್ರೆ, ಕೊಡುವಲ್ಲಿ ಕೊಡಬೇಕು, ಪಾತ್ರವರಿಯಲು ಬೇಕು. ಇನ್ನು 1 ಗಂಟೆ ಮಾತಾಡ್ಬೋದು ಇದ್ರ ಬಗ್ಗೆ. ಎಷ್ಟು ಚೆನ್ನಾಗಿದೆ ಮಾತು. ಕೊಡುವಲ್ಲಿ ಕೊಡಬೇಕು. ನಾವು ಕೊಡುವಲ್ಲಿ ಕೊಡುವುದಿಲ್ಲ, ಕೊಡಬಾರದಲ್ಲಿ ಕೊಡ್ತೇವೆ. ಎಲ್ಲೋ ಪೇಟೆಯಲ್ಲಿ ಪೊಲೀಸರು ನಿಲ್ಲಿಸಿ 1,000 ರೂಪಾಯಿ ಫೈನ್ ಮಾಡಿದ್ರೆ ಕೂಡ್ಲೆ ಕೊಡ್ತೇವೆ, ಕೊಡ್ಲೇಬೇಕಲ್ಲ ಫೈನ್. ಸಿದ್ಧಚಂದ್ರ ಆರಾಧನೆಗೆ ಕೊಡಿ ಅಂದ್ರೆ ಕೊಡ್ತೇವೆ, ಅದಕ್ಕೂ ಕೊಡ್ತೇವೆ. ಆದ್ದರಿಂದ ಕೊಡುವಲ್ಲಿ ಕೊಡಬೇಕು, ಪಾತ್ರವರಿಯಲು ಬೇಕು. ಕವಿ ದಿವಿಜಕಲಾದರೆ ಹೇಳ್ತಾನೆ, ನೀನು ದಾನ ಧರ್ಮಗಳಲ್ಲಿ ಶ್ರೇಷ್ಠ. ಯಾಕೆ ಅಂದ್ರೆ, ಈ ದಾನದ ಯಾಕೆ 1 ಗಂಟೆ ಮಾತಾಡಬಹುದು ಅಂತ ಹೇಳಿದೆ ಅಂದ್ರೆ, ದಾನದ ಕುರಿತು ಎಷ್ಟು ಮಾತಾಡಿದ್ರು ನಿಲ್ಲಲಾಗದೇ ಇರುವಷ್ಟು ಅಥವಾ ಮುಗಿಸಲಾಗದೇ ಇರುವಷ್ಟು. ನನ್ನ ಹತ್ರ ಒಂದು ರಾಶಿ ಜಿಪ್ನರ ಕಥೆಗಳೆಲ್ಲ ಇದೆ, ಆದ್ರಿಂದ ಹೇಳಿದ್ ನಾನು. ಎಂತೆಂಥ ಜನಗಳಿರ್ತಾರೆ ಈ ಜಗತ್ತಿನಲ್ಲಿ. ಅದಕ್ಕೆ ಬುದ್ಧ ಹೇಳ್ತಾನೆ, ಬಿಕಾರಿ ನೈವಯಾಚೆಯಂತೆ ಬೋಧಯಂತೆ ಅಂತ. ಅಂದರೆ ಅರ್ಥ, ಭಿಕ್ಷುಕರು ನಿಮ್ಮ ಮನೆಗೆ ಬೇಡಲು ಬರುವುದಿಲ್ಲ, ಬೋಧಿಸಲು ಬರುತ್ತಾರೆ ಅಂತ ಬುದ್ಧ ಹೇಳುವ ಮಾತು. ಏನದರ ಅರ್ಥ? ಅಯ್ಯೋ, ನಮ್ಮ ಭಿಕ್ಷುಕರು ಬಂದವರು ಬೋಧನೆ ಮಾಡ್ತಾರ, ಉಪದೇಶ ಮಾಡ್ತಾರೆ. ಏನ್ ಮಾಡ್ತಾರೆ? ಬಂದು ಗೇಟ್ ಕಟಕಟ ಮಾಡಿ, ಅಮ್ಮ ತಾಯಿ ಏನಾದ್ರೂ ಕೊಡಿ ಅಂತ ಹೇಳೋದ್ರ ಮೂಲಕ ಪರೋಕ್ಷವಾಗಿ ಅವರು ಸಂದೇಶ ಕೊಡ್ತಾರೆ. ಏನು ಕೇಳಿದ್ರೆ, ಕಳೆದ ಜನ್ಮದಲ್ಲಿ ತುಂಬಾ ಶ್ರೀಮಂತನಾಗಿದ್ದೆ, ಒಬ್ಬರಿಗೆ 1 ಪೈಸೆ ದಾನ ಕೊಡ್ಲಿಲ್ಲ, ಆದ್ದರಿಂದಾಗಿ ಪುಣ್ಯ ಇಲ್ಲದೆ ಪಾಪಿಯಾಗಿ ಈ ಜನ್ಮದಲ್ಲಿ ಭಿಕ್ಷುಕನಾಗಿದ್ದೇನೆ. ಆದ್ರಿಂದ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೇನೆ, ನೀವು ದಾನ ಧರ್ಮ ಮಾಡಿ ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗ್ಯಪ್ಪ, ನನ್ನಾಗಿ ಭಿಕ್ಷುಕರಾಗಬೇಡಿ ಅಂತ ಅಮ್ಮ ತಾಯಿ ಏನಾದ್ರೂ ಕೊಡಿ ಅಂತ ಬೇಡ್ಲಿಕ್ಕೆ ಬರ್ತಾರೆ ಅಂತ ಬುದ್ಧ ಹೇಳೋದು ಭಿಕಾರಿ ನೈವಯಾಚೆಯಂತೆ ಬೋಧೆಯಂತೆ ಅದೇ ಅರ್ಥ. ಆದ್ರೆ ನಮ್ಗೆ ಎಷ್ಟು ಅರ್ಥ ಆಗುತ್ತೆ ಇದು? ದಾನ ಧರ್ಮ ಮಾಡತಕ್ಕಂಥ ಪರಿಸ್ಥಿತಿ ಸಂದರ್ಭಗಳು ಬಂದಾಗ ಎಷ್ಟು ಉಪಯೋಗಿಸ್ಕೊಳ್ತೇವೆ. ಒಬ್ಬ ಭಿಕ್ಷುಕ ಬಂದಂತೆ, ಗೇಟ್ ಕಟಕಟ ಮಾಡ್ದ, ಅಮ್ಮ ತಾಯಿ ಏನಾದ್ರೂ ಕೊಡಿ ಇಂದ. ಒಳಗಡೆ ಯಜಮಾನರು ಪೇಪರ್ ಬಿಡಿಸ್ಕೊಂಡು ಓದ್ತಾ ಇದ್ರು. ಅವ್ರು ಪೇಪರ್ ಅರ್ಧ ಮಡ್ಚಿ ಹೇಳಿದೆ, ಯಾರು ಇಲ್ಲ ಹೋಗಯ್ಯ ಅಂದ್ರಂತೆ. ಇವ ಹೇಳಿದ, ಅಮ್ಮ ಇಲ್ವಾ, ನೀವೇ ಇರೋದಾ, ಏನಾದ್ರೂ ಕೊಡಿ ಸ್ವಾಮಿ ಅಂದ. ಏನಿಲ್ಲ ಹೋಗಯ್ಯ ಅಂದ. ಮತ್ತೆ ಪುನಃ, ಸ್ವಾಮಿ 2 ದಿವಸ ಆಯ್ತು ಊಟ ಮಾಡದೆ, ಏನಾದ್ರೂ ಕೊಡಿ ಸ್ವಾಮಿ ಇಂದ. ಏನಿಲ್ಲ ಅಂದ್ರೆ ಅರ್ಥ ಆಗಲ್ಲ ಹೋಗ ಅಂದ. ಮತ್ತೆ ಪುನಃ, ಸ್ವಾಮಿ ಏನಾದ್ರೂ ನಿನ್ನೆದ್ದು ಮೊನ್ನೆದ್ದು ಹಳತು ಏನಾದ್ರೂ ಇದ್ರು ಆಗ್ತದೆ ಸ್ವಾಮಿ, ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೂ ಕೊಡಿ ಇಂದ. ಏನಿಲ್ಲ ಅಂದ್ರೆ ಭಾಷೆ ಅರ್ಥ ಆಗಲ್ಲ ನಿಮ್ಗೆ, ಹೋಗ ಅಂದ. ಹೀಗೆ ಹೇಳ್ತಲೇ ಇದ್ದ. ಕೊನೆಗೆ ಭಿಕ್ಷಕ ಹೇಳಿದ, ಸ್ವಾಮಿ ಸ್ವಲ್ಪ ಹೊರಗೆ ಬರ್ತೀರಾ ಅಂದ. ಯಾಕ ಅಂದ. ಅಲ್ಲ, ನಿಮ್ಮ ಹತ್ರವೂ ಏನಿಲ್ಲ, ನನ್ನ ಹತ್ರವೂ ಏನಿಲ್ಲ, ಮುಂದಿನ ಮನೆಗೆ ಹೋಗೋಣ ಬನ್ನಿ ಅಂತ. ಅಲ್ವಾ? ಆದ್ರೆ
ಹೊರಗಿನ ಭಿಕ್ಷುಕನಿಗಿಂತಲೂ ಒಳಗಿನ ಭಿಕ್ಷುಕ ಇನ್ನೂ ದರಿದ್ರ. ಯಾಕೆ ಹೇಳಿ? ಇವನ ಹತ್ರ ನಿಜವಾಗಿ ಇಲ್ಲ, ಆದ್ರಿಂದ ಇಲ್ಲ. ಅವನ ಹತ್ರ ಇದ್ದೂ ಇಲ್ಲ ಹೇಳ್ತಾನಲ್ಲ. ಎಂತ ವಿಚಿತ್ರ ಜನಗಳು. ಇನ್ನು ಬೇಕು, ಇನ್ನು ಕಂಜೂಸ್ನವರ ಕಥೆ ಬೇಕು. ಇನ್ನೊಬ್ಬ ಇತ್ತಂತೆ, ತುಂಬಾ ಇದೆ ನಮ್ಮ ಹತ್ರ.